ಜೈ ಹಿಂದ್ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ VAO ಪರೀಕ್ಷೆಗಾಗಿ ಇಂಗ್ಲೀಷ್ ಗ್ರಾಮರ್ನ ಮಾಡಿಕೊಡಿ ಅಂತೇಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ 100 ಇಂಗ್ಲೀಷ್ ಗ್ರಾಮರ್ MCQ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದೆ. ಪ್ರತಿ ಪ್ರಶ್ನೆಯನ್ನು ಕೂಡ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡ್ತಾ ಅದರ ಅರ್ಥವನ್ನು ಕೂಡ ಕನ್ನಡದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. You speak so dash that I can't understand properly. You speak so dash that I can't understand properly. ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ, ಯಾಕಂದರೆ ನೀನು ಹೇಗೆ ಮಾತಾಡಿದೆ ಅನ್ನುವಂಥ ಅರ್ಥ ಬರುತ್ತೆ ಇಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯು ಸ್ಪೀಕ್ ಸೋ ಫಾಸ್ಟ್. ಫಾಸ್ಟ್ ಅನ್ನುವಂಥ ವರ್ಡ್ ಯೂಸ್ ಆಗುತ್ತಿಲ್ಲಿ, ಸೂಟ್ ಆಗುತ್ತಿಲ್ಲಿ. ಯು ಸ್ಪೀಕ್ ಸೋ ಫಾಸ್ಟ್ ದಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಯು ಸ್ಪೀಕ್ ಸೋ ಫಾಸ್ಟ್ಲಿ ಅಲ್ಲ, ಫಾಸ್ಟ್ಲಿನ ಅಬ್ಜೆಕ್ಟಿವ್ ಬರಲ್ಲ ಇಲ್ಲಿ. ಯು ಸ್ಪೀಕ್ ಸೋ ಸ್ಲೋ, ಸ್ಲೋ ಬರಲ್ಲ ಇಲ್ಲಿ. ನೈಸ್ ಕೂಡ ಬರಲ್ಲ, ಇದೊಂದು ಅಪೋಸಿಟ್ ಮೀನಿಂಗ್ ಬರುತ್ತೆ. ಅಂದರೆ ಪ್ರಾಪರಾಗಿ ಅರ್ಥ ಆಗುವಂತಹ ಒಂದು ಪದ ಆಗುತ್ತೆ ಇದು. ಹಾಗಾಗಿ ಪ್ರಾಪರಾಗಿ ಅರ್ಥ ಆಗಲಿಲ್ಲ ಅಂತೇಳಿ, ಯಾಕಂದರೆ ಯು ಸ್ಪೀಕ್ ಸೋ ಫಾಸ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಿ ಹ್ಯಾಸ್ ಟೇಕನ್ ಮೈ ಡ್ಯಾಶ್ ಕಾರ್. ಸೊ ಸರಿಯಾದ ಉತ್ತರ ಹಿ ಹ್ಯಾಸ್ ಟೇಕನ್ ಮೈ ಕಾರ್ ಅಷ್ಟೇ ಆಗುತ್ತೆ. ಸೊ ದೆರ್ ಇಸ್ ನೋ ಆರ್ಟಿಕಲ್. ಇಲ್ಲಿ ಯಾವುದೇ ಆರ್ಟಿಕಲ್ ಎ ಆಗಲಿ, ಆ್ಯನ್ ಆಗಲಿ, ದ ಆಗಲಿ ಯೂಸ್ ಆಗಲ್ಲ. ಹಿ ಹ್ಯಾಸ್ ಟೇಕನ್ ಮೈ ಕಾರ್ ಅಷ್ಟೇ. ಹಿ ಹ್ಯಾಸ್ ಟೇಕನ್ ಮೈ ಕಾರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶ್ರದ್ಧಾ ಈಸ್ ಅ ಸಿಂಗರ್, ಶಿ ಸಿಂಗ್ಸ್ ಡ್ಯಾಶ್. ಸೊ ಸರಿಯಾದ ಉತ್ತರ ಬ್ಯೂಟಿಫುಲ್ಲಿ. ಬ್ಯೂಟಿಫುಲ್ಲಿ, ಸುಂದರವಾಗಿ ಹಾಡ್ತಾಳೆ ಅನ್ನುವಂಥ ಅರ್ಥ. ಶ್ರದ್ಧಾ ಈಸ್ ಅ ಸಿಂಗರ್, ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತೇಳಿ. ಸೊ ಇದೊಂದು ಅಡ್ಜೆಕ್ಟಿವ್ ಆಗುತ್ತೆ ಇಲ್ಲಿ. ಸರಿ, ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್, ಬ್ಯೂಟಿಫುಲಿ ಅನ್ನೋದಿಲ್ಲಿ ಅಡ್ವರ್ಬ್ ಅಂದರೆ ಅವಳು ಹೇಗೆ ಹಾಡ್ತಾಳೆ ಅಂತೇಳಿ, ಬ್ಯೂಟಿಫುಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ದೀಸ್ ಓಲ್ಡ್ ಪೇಪರ್ಸ್? ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ದೀಸ್ ಓಲ್ಡ್ ಪೇಪರ್ಸ್? ಇದಕ್ಕೆ ರಿಪ್ಲೈ ಅನ್ನೋ ರೀತಿ ಇದೆ ನೋಡಿ. ಇದು ಕಾನ್ವರ್ಸೇಷನ್ ರಿಲೇಟೆಡ್ ಪ್ರಶ್ನೆ. ಇದು ರಿಪ್ಲೈ ಅನ್ನೋ ರೀತಿ ಇದೆ. ನಾನು ಅದನ್ನು ರೀಸೈಕಲ್ ಮಾಡ್ತೀನಿ ಅನ್ನುವ ಅರ್ಥ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಕೇಳಿದ್ರೆ, ಐ ಆಮ್ ಗೋಯಿಂಗ್ ಟು ರೀಸೈಕಲ್ ದೆಮ್. ಐ ಆಮ್ ಗೋಯಿಂಗ್ ಟು ರೀಸೈಕಲ್ ದೆಮ್. ರೀಯೂಸ್ ಅಲ್ಲ, ಬರ್ನ್ ಅಲ್ಲ, ಥ್ರೂ ಅಲ್ಲ. ಐ ಆಮ್ ಗೋಯಿಂಗ್ ಟು ಥ್ರೂ ಇಟ್ ಅಲ್ಲ, ಐ ಆಮ್ ಗೋಯಿಂಗ್ ಟು ರೀಸೈಕಲ್ ದೆಮ್. ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ದೀಸ್ ಓಲ್ಡ್ ಪೇಪರ್ ಅಂದಕ್ಕೆ ಐ ಆಮ್ ಗೋಯಿಂಗ್ ಟು ರೀಸೈಕಲ್ ದೆಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. We dash already dash our lunch when the guests arrived. We dash already dash our lunch when the guests arrived. ನೆಂಟರು ಬಂದಾಗ ನಮ್ಮದು ಲಂಚ್ ಏನಾಗಿತ್ತು ಅನ್ನೋಂಥ ಅರ್ಥ ಬರುತ್ತಿದ್ದು. ಸರಿಯಾದ ಉತ್ತರ ವಿ ಹ್ಯಾಡ್ ಆಲ್ರೆಡಿ ಟೇಕನ್. ವಿ ಹ್ಯಾಡ್ ಆಲ್ರೆಡಿ ಟೇಕನ್ ಅವರ್ ಲಂಚ್ ವೆನ್ ಗೆಸ್ಟ್ ಅರೈವ್ಡ್. ನೋಡಿ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಪರ್ಫೆಕ್ಟ್. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಒಂದು ಗೊತ್ತಿಲ್ಲ ನಿಮಗೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ನೋಡಿ, ಇಲ್ಲಿ ಹ್ಯಾಡ್ ಪ್ಲಸ್ ಟೇಕನ್. ಟೇಕ್, ಟುಕ್, ಟೇಕನ್. ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂದರೆ ಟೇಕನ್, ಮೂರನೇ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತಲ್ಲ ಅದು. ಸೊ ವಿ ಹ್ಯಾಡ್ ಆಲ್ರೆಡಿ ಟೇಕನ್ ಅವರ್ ಲಂಚ್ ವೆನ್ ದ ಗೆಸ್ಟ್ ಅರೈವ್ಡ್. ಸೊ ಆಪ್ಷನ್ had plus taken, option C is the right answer. The Olympic Games dash every 4 years. So right answer is are hold. Are held. The Olympics games are held. Games are held every 4 years. Are held alla, games hold alla, are holding alla, are held. So Olympic games are held every 4 years. Option B is the right answer. Dash you go really, you only arrived an hour ago. So ಏಳನೇದಕ್ಕೆ ಸರಿಯಾದ ಉತ್ತರ must. Must you go really? Must you go really? You only arrived an hour ago. So option B is the right answer. What is your busiest day of the week? What is your
ಬ್ಯುಸಿಯೆಸ್ಟ್ ಡೇ ಆಫ್ ದ ವೀಕ್. ಸೊ ಇದಕ್ಕೆ ಯಾವ ಉತ್ತರ ಸರಿಯಾಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಟ್ಯೂಸ್ಡೇ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಯಾವುದು ಬ್ಯುಸಿಯೆಸ್ಟ್ ಡೇ ಅಂತ ಹೇಳಿದಾಗ ಇನ್ ದ ಮಾರ್ನಿಂಗ್ ಆಗಲ್ಲ, ಇಡೀ ದಿನ ಹೇಳಬೇಕಾಗತ್ತೆ, ಎವ್ರಿ ಡೇ ಹೇಳೋಕ್ಕಾಗಲ್ಲ, ಲಾಸ್ಟ್ ವೀಕ್ ಕೂಡ ಹೇಳೋಕ್ಕಾಗಲ್ಲ, ಯಾವುದೋ ಒಂದು ದಿನವನ್ನು ಹೇಳಬೇಕು. ಹಾಗಾಗಿ ಇಲ್ಲಿ ಟ್ಯೂಸ್ಡೇ ಹೇಳಿದ್ದಾರೆ, ಮಂಗಳವಾರ ಹೇಳಿದ್ದಾರೆ. ವಾರದ ಯಾವ ದಿನ ನೀನು ಬ್ಯುಸಿ ಅನ್ನುವಂಥ ಅರ್ಥ ಬರುತ್ತೆ. ದಟ್ ಈಸ್ ವೈ ಟ್ಯೂಸ್ಡೇ ಇಸ್ ದ ರೈಟ್ ಆನ್ಸರ್. ಹೌ ಡು ವಿ ಸ್ಪೆಲ್ ಗಾಡ್? ಗಾಡ್ ಹೇಗೆ ನಾವು ಸ್ಪೆಲ್ ಮಾಡಬೇಕು? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಗಾಡ್. ದ ಬ್ರೈಡ್ ವಾಸ್ ಡ್ರೆಸ್ಡ್ ಡ್ಯಾಶ್ ವೈಟ್ ಡ್ಯಾಶ್ ಹೆಡ್ ಡ್ಯಾಶ್ ಫೂಟ್ ಅಂತಿದೆ. ಸೊ ಸರಿಯಾದ ಉತ್ತರ ಇದಕ್ಕೆ ಇನ್ ಫ್ರಮ್ ಟು ಆಗುತ್ತೆ. ಇನ್ ಫ್ರಮ್ ಟು ಆಗುತ್ತೆ. ನೋಡಿ, ನಾನು ಹೇಳ್ತೀನಿ. ದ ಬ್ರೈಡ್ ವಾಸ್ ಡ್ರೆಸ್ಡ್ ಇನ್ ವೈಟ್ ಫ್ರಮ್ ಹೆಡ್ ಟು ಫೂಟ್. ಅಂದರೆ ತಲೆಯಿಂದ ಅಡಿಯಿಂದ ಮುಡಿಯವರೆಗೂ ಏನು ಮಾಡಿದ್ದಾರೆ? ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂತೇಳಿ. ದ ಬ್ರೈಡ್ ವಾಸ್ ಡ್ರೆಸ್ಡ್ ಇನ್ ವೈಟ್ ಫ್ರಮ್ ಹೆಡ್ ಟು ಫೂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೈ ಫ್ರೆಂಡ್ ಗಣೇಶ ಡ್ಯಾಶ್ lives in heaven has a mouse as a vehicle. My friend Ganesha dash lives in heaven has a mouse as a vehicle. So right answer is who ಆಗುತ್ತೆ ಇಲ್ಲಿ. ನೋಡಿ, ಇಲ್ಲಿ ಮೈ ಫ್ರೆಂಡ್ ಗಣೇಶ who lives in heaven, ಯಾರು ಸ್ವರ್ಗದಲ್ಲಿ ವಾಸವಾಗಿದ್ದಾನೋ ಆತನ ವಾಹನ ಯಾವುದು ಕೇಳಿದ್ರೆ ಇಲ್ಲಿ ಅನ್ನುವಂಥ ಅರ್ಥ. whose lives ಅಲ್ಲ, ಯಾರದ್ದು ಅನ್ನುವ ಅರ್ಥ ಬರಲ್ಲ. ದಟ್ ಲಿವ್ಸ್ ಬರಲ್ಲ, ಯಾಕಂದರೆ ಗಣೇಶ ಅನ್ನೋದು ಒಬ್ಬ ವ್ಯಕ್ತಿ ಆಗೋದ್ರಿಂದ ದಟ್ ಬರಲ್ಲ. ಹೀ ಲಿವ್ಸ್ ಬರಲ್ಲ, ಯಾಕಂದರೆ ಊ ಬರುತ್ತಿಲ್ಲಿ. ಯಾಕಂದರೆ ಇಲ್ಲಿ ಹ್ಯಾಸ್ ಎ ಮೌಸ್ ಆ್ಯಸ್ ಎ ವೆಹಿಕಲ್ ಅಂತ ಕಂಟಿನ್ಯೂಷನ್ ಸೆಂಟೆನ್ಸ್ ಇರೋದ್ರಿಂದ ಊ ಲಿವ್ಸ್ ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯು ಆರ್ ಡ್ಯಾಶ್ ಎ ನೈಸ್ ಪರ್ಸನ್ ಡ್ಯಾಶ್ ಎವ್ರಿಬಡಿ ಲೈಕ್ಸ್ ಟು ಬಿ ಯುವರ್ ಫ್ರೆಂಡ್. ಸೊ ರೈಟ್ ಆನ್ಸರ್ ಇಸ್ ಸಚ್ ದಟ್. ನೋಡಿ, ಯು ಆರ್ ಸಚ್ ಅ ನೈಸ್ ಪರ್ಸನ್, ಯು ಆರ್ ಸಚ್ ಅ ನೈಸ್ ಪರ್ಸನ್ ದಟ್ ಎವ್ರಿಬಡಿ ಲೈಕ್ಸ್ ಟು ಬಿ ಯುವರ್ ಫ್ರೆಂಡ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಟ್ರಕ್ ಡ್ರೈವರ್ ಡ್ಯಾಶ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಸಿಡೆಂಟ್. ಸೊ ರೈಟ್ ಆನ್ಸರ್ ಇಸ್ ವಾಸ್ ಹೆಲ್ಡ್. ದ ಟ್ರಕ್ ಡ್ರೈವರ್ ವಾಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಸಿಡೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Write only 3 answer. Write only 3 answer. So the right question tag ಇಲ್ಲಿ question tag ಯಾವುದು ಕೇಳಿದ್ರೆ won't you. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಸರ್ won't you ಯಾಕೆ ಬರುತ್ತೆ ಕೇಳಿದ್ರೆ ರೈಟ್ ಓನ್ಲಿ 3 ಆನ್ಸರ್ ಆಗುತ್ತಲ್ವಾ ಅನ್ನುವಂಥ ಅರ್ಥ. ಸೊ ವಿಲ್ ನ ಬದಲಿಗೆ ನಾವು ವಿಲ್ ನ ಪಾಸ್ಟ್ ಟೆನ್ಸ್ ಫಾರ್ಮ್ won't ಹಾಕ್ತೀವಿ. ಯು ಅನ್ನೋದು ಅಂಡರ್ಸ್ಟುಡ್, ಇಲ್ಲಿ ನೀನು ಅನ್ನುವಂಥ ಅರ್ಥ ಬರುತ್ತೆ. ಸೊ ವೋಂಟ್ ಯು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋ ಒನ್ ಕ್ಯಾನ್ ಹೆಲ್ಪ್ ಯು. ನೋ ಒನ್ ಕ್ಯಾನ್ ಹೆಲ್ಪ್ ಯು, ನಿಂಗೆ ಯಾರು ಸಹಾಯ ಮಾಡಲ್ಲ. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು ಕೇಳಿದ್ರೆ ಕ್ಯಾನ್ ದೇ. ಕ್ಯಾನ್ ದೇ. ಕ್ಯಾನ್ ಯಾಕೆ ಕೇಳಿದ್ರೆ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು ಕ್ಯಾನ್. ನೋ ಒನ್ ಕ್ಯಾನ್ ಅಂದರೆ ಬಹುವಚನ ಇದೆ, ಯಾರು ಕೂಡ ನಿಂಗೆ ಹೆಲ್ಪ್ ಮಾಡಲ್ಲ ಅನ್ನುವ ಅರ್ಥ. ಸೊ ಕ್ಯಾನ್ ದೇ. ಕ್ವಶನ್ ಟ್ಯಾಗ್ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಒಂದು ಶಾರ್ಟ್ ಆಗಿ ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಕ್ವಶನ್ ಟ್ಯಾಗ್ ನೋಡಿ, ಕ್ವಶನ್ ಟ್ಯಾಗ್ ಮಾಡಿದಾಗ 2 ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಾಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಇದು ವೈಸ ವರ್ಸ, ಅಂದರೆ ಪಾಸಿಟಿವ್ ಕೊಟ್ಟರೆ ನೆಗೆಟಿವ್, ನೆಗೆಟಿವ್ ಕೊಟ್ಟರೆ ಪಾಸಿಟಿವ್. ಕ್ವಶನ್ ಟ್ಯಾಗ್ ಮಾಡಿದಾಗ ಬಹಳ ಮುಖ್ಯವಾಗಿ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ, ಇನ್ನೊಂದು ಪ್ರನೌನ್ ಇರುತ್ತೆ. ಇದು ಬಹಳ ಮುಖ್ಯವಾಗಿರುವಂತಹ ಅಂಶವಾಗಿದೆ. ಪ್ಲೀಸ್ ಗಿವ್ ಮೀ ಸಮ್ ಈಟಬಲ್ಸ್ ಸೆಡ್ ಅ ಬೆಗ್ಗರ್ ಟು ಮೀ. ಪ್ಲೀಸ್ ಗಿವ್ ಮೀ ಸಮ್ ಈಟಬಲ್ಸ್, ನನಗೆ ಏನಾದ್ರು ತಿನ್ನಕ್ಕೆ ಸ್ವಲ್ಪ ಕೊಡಿ ಅಂತ ಬೆಗ್ಗರ್ ನನಗೆ ಹೇಳ್ತಾನೆ. ಸೊ ಇದನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಯಾವ ರೀತಿ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ. ಆ ಬೆಗ್ಗರ್ ರಿಕ್ವೆಸ್ಟೆಡ್ ಮೀ ಟು ಗಿವ್ ಹಿಮ್ ಸಮ್ ಈಟಬಲ್ಸ್. ನೋಡಿ, ಇಲ್ಲಿ ನಾನು ನಿನ್ನೆ ಕೂಡ ಹೇಳಿದ್ದೆ, ಟು ಅನ್ನುವಂತಹ ಇನ್ಫಿನಿಟಿವ್ ಆ್ಯಡ್ ಆಗುತ್ತೆ ಯಾವಾಗ
ಆರ್ಡರ್ ಮತ್ತು ರಿಕ್ವೆಸ್ಟ್ ಇದ್ದಾಗ, ಆರ್ಡರ್ ಮತ್ತು ರಿಕ್ವೆಸ್ಟ್ ಇದ್ದಾಗ ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ, ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ, ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ, ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅಂದರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಿದಾಗ ಏನು ಆ್ಯಡ್ ಆಗುತ್ತೆ, ಟು ಆ್ಯಡ್ ಆಗುತ್ತೆ. ಐ ಆರ್ಡರ್ ಹಿಮ್ ಟು ಗೋ ದೇರ್, ಹಿಮ್ ಟು ಅನ್ನಂತ ಬರುತ್ತೆ ನೋಡಿ, ಆ ರೀತಿ. ಐ ರಿಕ್ವೆಸ್ಟೆಡ್ ಹಿಮ್ ಟು ಗಿವ್ ಮಿ ಸಮ್ ವಾಟರ್, ಈ ರೀತಿ. ಅದೇ ರೀತಿ ಇಲ್ಲಿ ಆ ಬೆಗ್ಗರ್ ರಿಕ್ವೆಸ್ಟೆಡ್ ಮೀ ಟು ಗಿವ್ ಹಿಮ್ ಸಮ್ ಈಟಬಲ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Dash more you earn, dash more you can spend. So the right answer is the more. The more you earn, the more you can spend. Let's go to see Bahubali. Let's go to see Bahubali. ಇದಕ್ಕೆ ರಿಪ್ಲೈ ಅನ್ನುವ ರೀತಿ ಇದೆ ನೋಡಿ, ಇದು ರಿಪ್ಲೈ ರೀತಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಐ ಹ್ಯಾವ್ ಸೀನ್ ಇಟ್ ಆಲ್ರೆಡಿ. ನಾನು ಇದನ್ನು ಆಲ್ರೆಡಿ ನೋಡಿದ್ದೀನಿ ಅಂತೇಳಿ. ಐ ಹ್ಯಾವ್ ಸೀನ್ ಇಟ್, ಐ ಹ್ಯಾವ್ ಸೀನ್ ನೋಡಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಐ ಹ್ಯಾವ್ ಸೀನ್ ಇಟ್ ಆಲ್ರೆಡಿ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಲೆಟ್ಸ್ ಗೋ ಟು ಸಿ ಬಾಹುಬಲಿ ಅನ್ನೋದಕ್ಕೆ ರೆಸ್ಪಾನ್ಸ್ ರೀತಿ ಇದೆ ಇದು. ಹ್ಯಾವ್ ಯು ಎವರ್ ಮೆಟ್ ಟಾಮ್ ಕ್ರೂಸ್? ನೋ, ಐ ಹ್ಯಾವ್ ನೆವರ್ ಮೆಟ್ ಡ್ಯಾಶ್. ಸರಿಯಾದ ಉತ್ತರ ಈಸಿ ಇದೆ ಇದು. ಐ ಹ್ಯಾವ್ ನೆವರ್ ಮೆಟ್ ಹಿಮ್. ನೋಡಿದು, ಹ್ಯಾವ್ ಯು ಎವರ್ ಮೆಟ್ ಟಾಮ್ ಕ್ರೂಸ್? ಟಾಮ್ ಕ್ರೂಸನ್ನು ಯಾವತ್ತಾರು ಮೀಟ್ ಮಾಡಿದ್ಯಾ? ನೋ, ಐ ಹ್ಯಾವ್ ನೆವರ್ ಮೆಟ್ ಹಿಮ್. ನಾನು ಅವನನ್ನು ಯಾವತ್ತೂ ಭೇಟಿ ಮಾಡಿಲ್ಲ ಅನ್ನುವಂಥ ಅರ್ಥ. ಡ್ಯಾಶ್ ಹಿ ಇನ್ವೈಟೆಡ್ ಮೀ, ಐ ವುಡ್ ಹ್ಯಾವ್ ಅಟೆಂಡೆಡ್ ಹಿಸ್ ಪಾರ್ಟಿ, ಹಿಸ್ ಬರ್ಡೇ ಪಾರ್ಟಿ. ಸೊ ದ ರೈಟ್ ಆನ್ಸರ್ ಈಸ್ ಹ್ಯಾಡ್. ಹ್ಯಾಡ್ ಹಿ ಇನ್ವೈಟೆಡ್ ಮೀ, ಐ ವುಡ್ ಹ್ಯಾವ್ ಅಟೆಂಡೆಡ್ ಹಿಸ್ ಬರ್ಡೇ ಪಾರ್ಟಿ. The athletes who dash the games are called competitors. So the right answer is who enter. ಯಾರು ಗೇಮ್ಸ್ಗೆ ಎಂಟರ್ ಆಗ್ತಾರಲ್ಲ, who enter the games are called competitors. ಅವರಿಗೆ ಕಾಂಪಿಟೇಟರ್ಸ್ ಅಂತ ಕರಿತೀವಿ. When you are young, dash you climb a tree. So the right answer is ನೀನು ಯಂಗ್ ಇದ್ದಾಗ ನಿನ್ನ ಮರ ಹತ್ತುತ್ತಾ ಇದೆಯಾ ಅಂತ ಕೇಳೋದಕ್ಕೆ. ಸೊ ದ ರೈಟ್ ಹೆಲ್ಪಿಂಗ್ ವರ್ಬ್ ಇಸ್ ಕುಡ್ ಹಿಯರ್. ಕುಡ್ ಅಂದ್ರೆ ನೋಡಿ, ಕ್ಯಾನ್ ಅನ್ನೋದ್ರ ಪಾಸ್ಟ್ ಟೆನ್ಸ್. ಕ್ಯಾನ್ ಅನ್ನೋದು ಇದೆಯಲ್ಲ, ಇದು ಎಬಿಲಿಟಿಯನ್ನು ಸೂಚಿಸುತ್ತೆ. ಐ ಕ್ಯಾನ್ ಡೂ ದಿಸ್, ಹಿ ಕ್ಯಾನ್ ರೈಟ್ ಎ ಲೆಟರ್, ಹಿ ಕ್ಯಾನ್ ಸಿಂಗ್ ಎ ಸಾಂಗ್ ಹೇಳ್ತೀವಲ್ಲ, ಎಬಿಲಿಟಿಯನ್ನು. ಕ್ಯಾನ್ ಅನ್ನೋದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಅದೇ ಪಾಸ್ಟ್ ಟೆನ್ಸ್ ಸಂದರ್ಭದಲ್ಲಿ ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ಮರ ಹತ್ತಾ ಇದೆಯಾ ಕೇಳೋದಕ್ಕೆ ವೆನ್ ಯು ಆರ್ ಯಂಗ್, ಕುಡ್ ಯು ಕ್ಲೈಂಬ್ ಅ ಟ್ರೀ, ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಕ್ಯಾನ್ ಮತ್ತು ಕುಡ್ ಎರಡೂ ಕೂಡ ಎಬಿಲಿಟಿಯನ್ನು ಸೂಚಿಸುವಂಥ ಹೆಲ್ಪಿಂಗ್ ವರ್ಬ್ಗಳಾಗಿವೆ. ದೇ ಆರ್ ಟೂ ಬ್ರದರ್ಸ್ ಬಟ್ ಡ್ಯಾಶ್ ಆಫ್ ದೆಮ್ ಈಸ್ ಹಾರ್ಡ್ ವರ್ಕಿಂಗ್. ಅವರಿಬ್ಬರು ಸಹೋದರರು, ಬಟ್ ಡ್ಯಾಶ್ ಆಫ್ ದೆಮ್ ಈಸ್ ಹಾರ್ಡ್ ವರ್ಕಿಂಗ್. ಅವರಿಬ್ಬರಲ್ಲಿ ಹಾರ್ಡ್ ವರ್ಕಿಂಗ್ ಅನ್ನುವಂಥ ಅರ್ಥ ಬರ್ತಿಲ್ಲಿ. ಯಾವುದು? ನೈದರ್. ಆದರೆ ಇಬ್ಬರಲ್ಲಿ ಒಬ್ಬರು ಕೂಡ ಹಾರ್ಡ್ ವರ್ಕರ್ ಅಲ್ಲ ಅನ್ನುವಂಥ ಅರ್ಥ. ನೈದರ್ ಆಫ್ ದೆಮ್ ಈಸ್ ಹಾರ್ಡ್ ವರ್ಕಿಂಗ್. ನೋಡಿ, ಇಲ್ಲಿ ಐದರ್ ಆಗಲ್ವಾ ಅಂತ ಕೇಳ್ಬೋದು ಯಾರಾದರೂ. ಐದರ್ ಅಂದ್ರೆ ಏನರ್ಥ ಬರುತ್ತೆ? ಇಬ್ರು ಕೂಡ ಹಾರ್ಡ್ ವರ್ಕರ್ ಅಂತ ಅರ್ಥ ಬರುತ್ತೆ. ಐದರ್ ಆಫ್ ದೆಮ್ ಈಸ್ ಹಾರ್ಡ್ ವರ್ಕಿಂಗ್ ಅಂದ್ರೆ ಇಬ್ರು ಕೂಡ ಹಾರ್ಡ್ ವರ್ಕರ್ ಅಂತೇಳಿ. ಇಲ್ಲಿ ಐದರ್ ಬರಲ್ಲ. ಯಾಕೆ ಬರಲ್ಲ ಕೇಳಿದ್ರೆ ಬಟ್ ಹಾಕಿದ್ದಾರೆ. ಅವರಿಬ್ರು ಸಹೋದರರು, ಆದರೆ ಇಬ್ರು ಹಾರ್ಡ್ ವರ್ಕರ್ ಅಲ್ಲ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ, ನೈದರ್. ಹಿ ಹ್ಯಾಸ್ ನೋ ಗರ್ಲ್ ಫ್ರೆಂಡ್ಸ್. ಹಿಯರ್ ಗರ್ಲ್ ಈಸ್ ಯೂಸ್ಡ್ ಆಸ್ ಗರ್ಲ್ ಫ್ರೆಂಡ್ಸ್. ಇದು ಯಾವ ಒಂದು ಗ್ರಾಮರ್ ಅಂಶ ಆಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಇಟ್ಸ್ ಆನ್ ಅಡ್ಜೆಕ್ಟಿವ್. ನೋಡಿ, ಫ್ರೆಂಡ್ಸಿನ ರಿಲೇಟೆಡ್ ಆಗಿ ಹೇಳುವಂಥ ಪದ ಇದು ಗರ್ಲ್ ಫ್ರೆಂಡ್. ಫ್ರೆಂಡ್ಸ್ ಯಾವ ರೀತಿಯ ಫ್ರೆಂಡ್ಸ್ ಕೇಳಿದ್ರೆ ಗರ್ಲ್ ಫ್ರೆಂಡ್ಸ್. ಸೊ ಫ್ರೆಂಡ್ ಅನ್ನೋದೇನು? ನೌನ್. ಸೊ ನೌನನ್ನು ಡಿಸ್ಕ್ರೈಬ್ ಮಾಡುವಂಥ ವರ್ಡ್ಗಳಿಗೆ, ನೌನ್ ಡಿಸ್ಕ್ರೈಬಿಂಗ್ ವರ್ಡ್ಗಳಿಗೆ ಏನಂತೀವಿ? ಅಡ್ಜೆಕ್ಟಿವ್. ದ ವರ್ಡ್ಸ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಇಸ್ ಕಾಲ್ಡ್ ಅಡ್ಜೆಕ್ಟಿವ್. ಸೊ ಇದು ಹಿ ಹ್ಯಾಸ್ ನೋ ಗರ್ಲ್ ಫ್ರೆಂಡ್ಸ್ ಅನ್ನೋದ್ರಲ್ಲಿ ಗರ್ಲ್ ಅನ್ನೋದಿದೆಯಲ್ಲ, ಇಟ್ ಈಸ್ ಆನ್ ಅಡ್ಜೆಕ್ಟಿವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
Wings of Fire dash an autobiography of APJ Abdul Kalam. Wings of Fire. So the right answer is Wings of Fire is an autobiography of APJ Abdul Kalam. ಆರ್ ಅಲ್ಲ, ಯಾಕಂದರೆ ಇದು ಒಂದೇ ಪುಸ್ತಕ. ಹ್ಯಾಸ್ ಅಲ್ಲ, ಯಾಕಂದರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದವನ್ನ ಬರುತ್ತೆ. ವಾಸ್ ಅಲ್ಲ, ಯಾಕಂದರೆ ಈಗಲೂ ಕೂಡ ಇದೆ, ಇದು ಪಾಸ್ಟ್ ಅಲ್ಲ, ಪ್ರೆಸೆಂಟ್ ಇದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಂಗ್ಸ್ ಆಫ್ ಫೈರ್ ಈಸ್ an autobiography of APJ Abdul Kalam. Dash I use your cell phone as I have forgotten mine. ನಾನು ನನ್ನ ಫೋನನ್ನು ಮರ್ತು ಬಂದಿದ್ದೀನಿ, ನಾನು ನಿನ್ನ ಫೋನ್ ಯೂಸ್ ಮಾಡ್ಬೋದಾ ಅಂತ ಕೇಳೋದಕ್ಕೆ. ಸೊ ದ ರೈಟ್ ಆನ್ಸರ್ ಈಸ್ ಮೇ. ಸೊ ಮೇ ಅಂತ ವರ್ಡ್ ಇದೆಯಲ್ಲ, ಇದು ರಿಕ್ವೆಸ್ಟ್ ಮಾಡುವ ಸಂದರ್ಭದಲ್ಲಿ ಮೇ ಐ ಕಮ್ ಇನ್ ಹೇಳ್ತೀವಲ್ಲ, ನಾನು ಒಳಗೆ ಬರ್ಬೋದಾ, ಮೇ ಐ ಯೂಸ್ ಯುವರ್ ಪೆನ್, ಮೇ ಐ ಯೂಸ್ ಯುವರ್ ಲ್ಯಾಪ್ಟಾಪ್, ಮೇ ಐ ಯೂಸ್ ಯುವರ್ ಸೆಲ್ ಫೋನ್, ಈ ರೀತಿ. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ದಿವ್ಯಾ ಡ್ಯಾಶ್ ಡಿಂಪಲ್ ಇಫ್ ಶಿ ಕುಡ್ ಟೇಕ್ ಹರ್ ಸ್ಕೂಟಿ. ದಿವ್ಯಾ ಡ್ಯಾಶ್ ಡಿಂಪಲ್ ಇಫ್ ಶಿ ಕುಡ್ ಟೇಕ್ ಹರ್ ಸ್ಕೂಟಿ. ಸೊ ದ ರೈಟ್ ಆನ್ಸರ್ ಈಸ್ ಆಸ್ಕ್ಡ್. ದಿವ್ಯಾ ಕೇಳ್ತಾಳೆ ಏನಂತ, ದಿವ್ಯಾ ಆಸ್ಕ್ಡ್ ಡಿಂಪಲ್ ಇಫ್ ಶಿ ಕುಡ್ ಟೇಕ್ ಹರ್ ಸ್ಕೂಟಿ. ಅವಳು ಇವಳ ಸ್ಕೂಟಿಯನ್ನು ತೆಗೆದುಕೊಂಡು ಹೋಗ್ಬೋದಾ ಅಂತೇಳಿ ಕೇಳಿದಳು. ಟೋಲ್ಡ್ ಅಲ್ಲ, ಹೇಳಿದಳು ಅಲ್ಲ, ಹೆಲ್ಪ್ಡ್ ಅಲ್ಲ, ದಿವ್ಯಾ ಹೆಲ್ಪ್ ಡಿಂಪಲ್ ಅಲ್ಲ, ಸೆಂಟ್ ಅಲ್ಲ, ದಿವ್ಯಾ ಸೆಂಟ್ ಡಿಂಪಲ್ ಕೂಡ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ರೀತಿಯ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡುವಂಥ ಸಂದರ್ಭ ಬಂದರೆ ನಿಮಗೆ ಒಂದು ಐಡಿಯಾ ಇದೆ. ಏನು ಕೇಳಿದ್ರೆ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಅಂದರೆ ಏನು ಕೇಳಿದ್ರೆ, ಒಂದೊಂದೇ ವರ್ಡ್ಗಳನ್ನು ಹಾಕಿ ತಕ್ಷಣಕ್ಕೆ ಹಾಕಬೇಕು, ಇಲ್ಲಾಂದರೆ ಟೈಮ್ ವೇಸ್ಟ್ ಆಗುತ್ತೆ. ತಕ್ಷಣ ಒಂದೊಂದೇ ವರ್ಡ್ಗಳನ್ನು ಹಾಕಿ ಸರಿಯಾಗುತ್ತೆ ಅಂತೇಳಿ ನೋಡಬೇಕು. 100% ನಿಮಗೆ ಸರಿಯಾದ ಉತ್ತರ, ಸರಿಯಾದ ವರ್ಡ್ ಹಾಕಿದಾಗ ಇದು ಕರೆಕ್ಟ್ ಅನಿಸುತ್ತೆ, ಅದೇ ಸರಿಯಾಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ವಿ ಡ್ಯಾಶ್ ಅವರ್ ಹೋಮ್ ವರ್ಕ್ ಜಸ್ಟ್ ನೌ. ಸೊ ದ ರೈಟ್ ಆನ್ ಜಸ್ಟ್ ನೌ ಅಂತಿದೆ ನೋಡಿ, ಹ್ಯಾವ್ ಫಿನಿಶ್ಡ್. ಜಸ್ಟ್ ನೌ ಅಂತಿರೋದ್ರಿಂದ ಹ್ಯಾವ್ ಫಿನಿಶ್ಡ್. ಸೊ ಹ್ಯಾವ್ ಫಿನಿಶ್ಡ್ ಅನ್ನೋದೇನು, ಪ್ರೆಸೆಂಟ್ ಪರ್ಫೆಕ್ಟ್. ಆರ್ ಫಿನಿಶ್ಡ್ ಅಲ್ಲ, ಹ್ಯಾಡ್ ಫಿನಿಶ್ಡ್ ಅಲ್ಲ, ತುಂಬ ಹೊತ್ತಾಗಿಲ್ಲ ಇನ್ನು ಇದು ಮಾಡಿ. ಆರ್ ಫಿನಿಶಿಂಗ್ ಕೂಡ ಅಲ್ಲ, ಈಗ ಮುಗಿಸ್ತಾ ಇಲ್ಲ, ಅದು ಆಲ್ರೆಡಿ ಮುಗ್ದಿದೆ ಅಂತೇಳಿ. ವಿ ಹ್ಯಾವ್ ಫಿನಿಶ್ಡ್ ಅವರ್ ಹೋಮ್ವರ್ಕ್ ಜಸ್ಟ್ ನೌ. ಈಗ ತಾನೇ ನಮ್ಮ ಹೋಮ್ವರ್ಕ್ ಮುಗೀತು ಅಂತೇಳಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆ. ಹ್ಯಾಡ್ ಪ್ಲಸ್ ಫಿನಿಶ್ಡ್ ಅಂತ ಇದ್ದಾಗ ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಹಾಗಾಗಿ ಇದು ಕೂಡ ಸೂಟ್ ಆಗಲ್ಲ. ದೇರ್ ಡ್ಯಾಶ್ ಮೆನಿ ಚಿಲ್ಡ್ರನ್ ಆನ್ ದ ಪ್ಲೇ ಗ್ರೌಂಡ್ ಎಸ್ಟರ್ಡೇ. ದೇರ್ ಏನಾಗುತ್ತೆ, ಎಸ್ಟರ್ಡೇ ಅಂತಿದೆ ನೋಡಿ. ಈ ರೀತಿಯ ವಾಕ್ಯಗಳನ್ನು ಕೊಟ್ಟು, ಸಾಮಾನ್ಯವಾಗಿ ಟೆನ್ಸ್ ರಿಲೇಟೆಡ್ ಸೆಂಟೆನ್ಸ್ ಕೊಟ್ಟು ಫಿಲ್ ಇನ್ ದ ಬ್ಲಾಂಕ್ಸನ್ನು ಫಿಲ್ ಮಾಡೋಕ್ಕೆ ಹೇಳಿದಾಗ ನಮಗೊಂದು ಐಡಿಯಾ ಇರಬೇಕು. ಏನು ಕೇಳಿದ್ರೆ, ಕೊಟ್ಟಿರುವ ವಾಕ್ಯದಲ್ಲಿ ನಾವು ಫಿಲ್ ಮಾಡುವಂತಹ ಹೆಲ್ಪಿಂಗ್ ವರ್ಬನ್ನು ಬಿಟ್ಟು ಬೇರೆ ಯಾವುದೋ ಒಂದು ವರ್ಡ್ ನಮಗೆ ಪರ್ಟಿಕ್ಯುಲರ್ ಆಗಿ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆಯಾ ವಾಕ್ಯ ಅಥವಾ ಸಿಚುವೇಶನ್, ಪಾಸ್ಟ್ ಟೆನ್ಸಲ್ಲಿದೆಯಾ ಅಥವಾ ಅದು ಮುಂದೆ ನಡೀಬೋದಾದಂಥ ಫ್ಯೂಚರ್ ಟೆನ್ಸಲ್ಲಿದೆಯಾ ಅಂತೇಳಿ ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್ ನಮ್ಗೆ ಹೇಳ್ತಿರುತ್ತೆ, ಅದನ್ನು ನಾವು ಗುರುತಿಸ್ಕೋಬೇಕು. ಹಿಯರ್ ದ ವರ್ಡ್ ಎಸ್ಟರ್ಡೇ ಈಸ್ ಇಂಡಿಕೇಟಿಂಗ್ ದ ಟೈಮ್, ಅಂದರೆ ನಿನ್ನೆ ಆಗಿದೆ ಅಂತೇಳಿ ಪಾಸ್ಟ್ ಟೆನ್ಸನ್ನು ಸೂಚಿಸ್ತಾ ಇದೆ. ಹಾಗೆ ನಮ್ಗೆ ಈಸಿಯಾಗಿ ಗುರುತಿಸ್ಬೋದು. ಸೊ 29ಕ್ಕೆ ಸರಿಯಾದ ಉತ್ತರ ವರ್. ಯಾಕಂದರೆ ದೇರ್ ವರ್ ಮೆನಿ ಚಿಲ್ಡ್ರನ್, ಅಲ್ಲಿ ತುಂಬ ಮಕ್ಕಳು ಇದ್ದರು ಆನ್ ದ ಪ್ಲೇ ಗ್ರೌಂಡ್. ಯಾವಾಗ, ಎಸ್ಟರ್ಡೇ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟು ಅರೈವ್ ಮೀನ್ಸ್ ಬರೋದು ಅನ್ನೋದಕ್ಕೆ ಏನರ್ಥ, ಈಸಿ ಇದೆ ಇದು. ಸರಿ ಉತ್ತರ ಟು ಕಮ್. ಟು ಅರೈವ್ ಮೀನ್ಸ್ ಟು ಕಮ್ ಅಂತೇಳಿ ಅರ್ಥ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವೀಕ್ ಶಿ ಈಸ್ ಗೋಯಿಂಗ್ ಟು ಸೂರತ್ ವಿತ್ ಅ ವ್ಯೂ ಟು ಡ್ಯಾಶ್ ಸೆಮಿನಾರ್. ನೋಡಿ, ನೆಕ್ಸ್ಟ್ ವೀಕ್ ಅವಳು ಶಿ ಈಸ್ ಗೋಯಿಂಗ್ ಟು ಸೂರತ್ ವಿತ್ ಅ ವ್ಯೂ ಟು ಡ್ಯಾಶ್ ಸೆಮಿನಾರ್. ಸೊ ದ ರೈಟ್ ಆನ್ಸರ್ ಈಸ್ ಅಟೆಂಡಿಂಗ್. ವಿತ್ ಅ ವ್ಯೂ ಟು ಅಟೆಂಡಿಂಗ್ ಅ ಸೆಮಿನಾರ್. ಅಟೆಂಡಿಂಗ್ ಅ ಸೆಮಿನಾರ್. ವಿಲ್ ಅಟೆಂಡ್ ಅಲ್ಲ, ಫ್ಯೂಚರ್ ಅಂದ ತಕ್ಷಣ ವಿಲ್ ಅಟೆಂಡ್ ಅಲ್ಲ, ಯಾಕಂದರೆ ವಿತ್ ಅ ವ್ಯೂ ಟು ಆಲ್ರೆಡಿ ಬಂದಿದೆ. ಸೊ ವಿತ್ ಅ ವ್ಯೂ ಟು ಅಟೆಂಡಿಂಗ್ ಅ ಸೆಮಿನಾರ್. ಲಿಸನ್ ಸಮ್ ಒನ್ ಡ್ಯಾಶ್ ಅ ಸಾಂಗ್. ಲಿಸನ್ ಕೇಳಿಸ್ಕೋ, ಸಮ್ ಒನ್ ಡ್ಯಾಶ್ ಅ ಸಾಂಗ್. ಸರಿಯಾದ ಉತ್ತರ ಲಿಸನ್ ಕೇಳಿಸ್ಕೋ, ಸಮ್ ಒನ್ ಈಸ್ ಸಿಂಗಿಂಗ್ ಅ ಸಾಂಗ್. ಯಾರೋ ಹಾಡನ್ನು ಹೇಳ್ತಾ ಇದ್ದಾರೆ. ಸಿಂಗ್ಸ್ ಅಲ್ಲ, ಯಾಕಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲ ಇಲ್ಲಿ. ಸಿಂಗಿಂಗ್ ಅಲ್ಲ, ಯಾಕಂದರೆ ಇಲ್ಲಿ ಈಸ್ ಅಥವಾ ವಾಸ್ ಇಲ್ಲ. ವಿಲ್ ಅಲ್ಲ, ಫ್ಯೂಚರ್ ಅಂತೂ ಅಲ್ವೇ ಅಲ್ಲ. ದಟ್ ಈಸ್ ವೈ ದ ಆನ್ಸರ್ ಈಸ್ ಸಿಂಗಿಂಗ್. ಲಿಸನ್ ಸಮ್ ಒನ್ ಈಸ್ ಸಿಂಗಿಂಗ್ ಅ ಸಾಂಗ್. ಲಿಸನ್ ಸಮ್ ಒನ್ ಈಸ್
singing a song. Next, he has killed his own father. He has killed his own father. ಅವನು ತನ್ನ ಸ್ವಂತ ತಂದೆಯನ್ನು ಸಾಯಿಸ್ತಾ. He is in jail because of dash. So the right answer is patricide. Patricide ಅಂದ್ರೆ ಇನ್ನೊಬ್ಬರನ್ನ ಸಾಯಿಸು. ಸೊ ಇನ್ನೊಬ್ಬರನ್ನ ಸಾಯಿಸಿದಕ್ಕೋಸ್ಕರ ಅವನು ಎಲ್ಲಿದ್ದಾನೆ, ಹಿ ಈಸ್ ಇನ್ ಜೈಲ್ ಅಂತೆಲ್ಲ ಅರ್ಥ. ಅ ಮಸ್ಕಿಟೋ ಇಸ್ ಫ್ಲೈಯಿಂಗ್ ಡ್ಯಾಶ್ ಯುವರ್ ಹೆಡ್. ಇನ್ಸೈಡ್ ಅಲ್ಲ, ತಲೆ ಒಳಗಡೆ ಮಸ್ಕಿಟೋ ಹಾರಕ್ಕೆ ಸಾಧ್ಯ ಇಲ್ಲ. ಔಟ್ಸೈಡ್ ಅಲ್ಲ, ಔಟ್ಸೈಡ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಆನ್ ಕೂಡ ಅಲ್ಲ, ತಲೆ ಮೇಲೆ ಅನ್ನೋದು ಆ್ಯಕ್ಚುಲಿ ಆನ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ತಲೆ ಮೇಲೆ ಕುತ್ಕೊಂಡಾಗ ದ ಮಸ್ಕಿಟೋ ಇಸ್ ಆನ್ ಯುವರ್ ಹೆಡ್ ಅಂತ ಹೇಳಿದ್ರೆ ಸರಿಯಾಗುತ್ತೆ. ಬಟ್ ಅದು ಹಾರ್ತಾ ಇದೆ, ಹಾಗಾಗಿ ಯಾವುದು ಸರಿಯಾಗುತ್ತೆ ಉತ್ತರ ಕೇಳಿದ್ರೆ ಓವರ್. ಓವರ್ ಯುವರ್ ಹೆಡ್, ನಿನ್ನ ತಲೆಯ ಮೇಲೆ. ನೋಡಿ, ತಲೆಯ ಮೇಲೆ ಅನ್ನೋದಕ್ಕೆ ಎರಡು ಅರ್ಥ ಬರುತ್ತೆ ಇಲ್ಲಿ. ಓವರ್ ಅಂದರೆ ಸರ್ಫೇಸಿಗೆ ತಲೆಗೆ ಟಚ್ ಆಗಿಲ್ಲ ಅಂತೆ, ಮೇಲ್ಗಡೆ ಹಾರ್ತಿದೆ ಅಂತೇಳಿ ಈ ರೀತಿ. ಬಟ್ ಆನ್ ದ ಹೆಡ್ ಅಂತ ಹೇಳಿದ್ರೆ ಅಲ್ಲಿ ತಲೆ ಮೇಲೆ ಕೂತಿದೆ ಅನ್ನೋ ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ಹಾರ್ತಾ ಇರೋದ್ರಿಂದ ಓವರ್ ಇಸ್ ದ ರೈಟ್ ಆನ್ಸರ್. ಪ್ಲೂರಲ್ ಫಾರ್ಮ್ ಆಫ್ ಡಿಯರ್. ಡಿಯರ್ನ ಪ್ಲೂರಲ್ ಫಾರ್ಮ್ ಏನು? ಇದು ಡೀರ್ ಅಲ್ಲ, ಡಿಯರ್. ಗೊತ್ತಿರಲಿ, ತಪ್ಪಾಗಿ ಪ್ರೊನೌನ್ಸಿಯೇಷನ್ ಆಗಿಲ್ಲ. ನೋಡಿ, ಡಿಯರ್ ಇದೆಯಲ್ಲ, ಇದು ಮತ್ತು ಇದು ಎರಡು ಸೇಮ್ ಉಚ್ಚಾರಣೆ. ಇದು ಹೋಮೋಫೋನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹೋಮೋಫೋನ್ಸ್ ಮೀನ್ಸ್ ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆನ್ಸ್. ಇದಕ್ಕೆ ಹೋಮೋಫೋನ್ಸ್ ಅಂತೀವಿ. ದಟ್ ಈಸ್ ವೈ ಇಟ್ ಇಸ್ ಡಿಯರ್. ಪ್ಲೂರಲ್ ಫಾರ್ಮ್ ಆಫ್ ಡಿಯರ್. ಡಿಯರ್ನ ಪ್ಲೂರಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ರೈಟ್ ಆನ್ಸರ್ ಅಗೇನ್ ಡಿಯರ್. ಡಿಯರ್ಸ್ ಅಂತ ಬರೋದಿಲ್ಲ, ಡಿಯರೇ. ಇದಕ್ಕೆ ಜಿಂಕೆಗಳಿಗೂ ಕೂಡ ಏನಾಗುತ್ತೆ, ಡಿಯರ್ ಅನ್ನೋದೇ ಪ್ಲೂರಲ್ ಫಾರ್ಮ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪೀಪಲ್ ಆರ್ ಮ್ಯಾಡ್ ಡ್ಯಾಶ್ ಮನಿ. ಜನ ಹುಚ್ಚರಾಗಿದ್ದಾರೆ ಯಾವುದ್ರ ಬಗ್ಗೆ? ಮನಿ ಬಗ್ಗೆ. ಸೊ ಯಾವುದ್ರ ಬಗ್ಗೆ ಅನ್ನುವಂಥ ಅರ್ಥ ಕೊಡುವಂಥ ವರ್ಡ್ ಯಾವುದು ಕೇಳಿದ್ರೆ ಆಫ್ಟರ್. ದುಡ್ಡಿನ ಹಿಂದೆ ಇಲ್ಲಿ ಆಫ್ಟರ್ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ನಂತರ. ಇಲ್ಲಿ ಆ್ಯಕ್ಚುಲಿ ದುಡ್ಡಿನ ಹಿಂದೆ ಬಿದ್ದು ಜನ ಹುಚ್ಚರಾಗಿದ್ದಾರೆ ಅಂತೇಳಿ. ಪೀಪಲ್ ಆರ್ ಮ್ಯಾಡ್ ಓವರ್ ಮನಿ ಅಲ್ಲ, ಇನ್ ಮನಿ ಅಲ್ಲ, ವಿತ್ ಮನಿ ಅಲ್ಲ, ಆಫ್ಟರ್ ಮನಿ. ಒನ್ ಹೂ ಹ್ಯಾಸ್ ನೋ ಪೇರೆಂಟ್ಸ್ ಈಸ್ ಕಾಲ್ಡ್. ಯಾರಿಗೆ ಪೋಷಕರು ಇರೋದಿಲ್ಲ, ಅನಾಥರಾಗಿರ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರೆ ಕೇಳಿದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇದು ಸರಿಯಾದ ಉತ್ತರ ಆರ್ಫನ್. ಆರ್ಫನ್ ಅಂತ ಕರೀತಾರೆ. ಸೊ ಈ ಆರ್ಫನ್ ಇರುವಂತಹ ಮನೆಗಳಿಗೆ ಆರ್ಫನೇಜ್ ಅಂತ ಕರೀತಾರೆ. ಆರ್ಫನೇಜ್ ಅಥವಾ ಆರ್ಫನ್ ಹೌಸ್ ಅಂತ ಕರೀತಾರೆ, ಅನಾಥಾಲಯ. ಸೊ ಆರ್ಫನ್ ಅಂದರೆ ಅವನಿಗೆ ಯಾರು ಪೇರೆಂಟ್ಸ್ ಇಲ್ಲ ಅಂತೆಲ್ಲ ಅರ್ಥ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. This is the hotel dash I had stayed last night. So the right answer is 38ಕ್ಕೆ where. This is the hotel where I had stayed last night. This is the hotel which I have stayed ಅಲ್ಲ, that ಕೂಡ ಅಲ್ಲ, ಕಾಸ್ಟ್ಲಿ ಕೂಡ ಅಲ್ಲ, where. ಫೈಂಡ್ ಔಟ್ ದ ರಾಂಗ್ ಸ್ಪೆಲ್ಲಿಂಗ್. ರಾಂಗ್ ಸ್ಪೆಲ್ಲಿಂಗ್ ಅನ್ನು ಗುರುತಿಸಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಪೆನ್ಷನ್. ಪೆನ್ಷನ್ ಸ್ಪೆಲ್ಲಿಂಗ್ ಏನು ಹಾಗಾದರೆ ಕೇಳಿದ್ರೆ PENSION. ಇದು ಪೆನ್ಷನ್ ಎಕ್ಸಾಕ್ಟ್ ಸ್ಪೆಲ್ಲಿಂಗು. ಇದು ತಪ್ಪಾಗಿದೆ. ಕಮ್ಯುನಿಕೇಷನ್ ಸರಿ ಇದೆ, ಕ್ಯಾಸೆಟ್ ಸರಿ ಇದೆ, ಇಂಡಿಪೆಂಡೆಂಟ್ ಕೂಡ ಸರಿ ಇದೆ. ದ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಮೈಂಡ್. ಮನುಷ್ಯನ ಮೈಂಡನ್ನ ವೈಜ್ಞಾನಿಕ ಅಧ್ಯಯನಕ್ಕೆ ಆ್ಯಂಡ್ ಬಿಹೇವಿಯರ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಸೈಕಾಲಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮನೋವಿಜ್ಞಾನ ಅಂತೀವಲ್ಲ ಅದು. ಫೈಂಡ್ ದ ಆಡ್ ವರ್ಡ್. ಕೊಟ್ಟಿರುವಂತಹ 4 ವರ್ಡ್ಗಳಲ್ಲಿ ಗುಂಪಿಗೆ ಸೇರದ ಪದ. ಆಡ್ ವರ್ಡ್ ಮೀನ್ಸ್ ಗುಂಪಿಗೆ ಸೇರದ ಪದ ಯಾವುದು ಅಂತೇಳಿ. ಸರಿಯಾದ ಉತ್ತರ ಪ್ಯಾರಟ್. ಯಾಕಂದರೆ ಡಾಗ್, ಕೌ ಆ್ಯಂಡ್ ಆಕ್ಸ್ ಆರ್ ಆನಿಮಲ್ಸ್, ಬಟ್ ಪ್ಯಾರಟ್ ಈಸ್ ಎ ಬರ್ಡ್. ಹಾಗಾಗಿ ಪ್ಯಾರಟ್ ಅಂತ ತೆಗಿಬೇಕು. ಐ ಥಿಂಕ್ ದಟ್ ಸೈನ್ ಮೀನ್ಸ್ ವಿ ಡ್ಯಾಶ್ ಎಂಟರ್ ದ ಬಿಲ್ಡಿಂಗ್. ಲುಕ್ ದೇರ್ ಇಸ್ ಅ ಸೆಕ್ಯೂರಿಟಿ ಗಾರ್ಡ್ ಟು. ಐ ಥಿಂಕ್ ದಟ್ ಸೈನ್ ಮೀನ್ಸ್. ಅದರ ಒಂದು ಸೈನ್ನ ಉದ್ದೇಶ, ಸೈನ್ ಅಂದರೆ ಇಲ್ಲಿ ಕುರುಹು ಅನ್ನೋ ಚಿಹ್ನೆ ಅನ್ನುವಂಥ ಅರ್ಥ ಬರುತ್ತೆ. ಕುರುಹು, ಚಿಹ್ನೆ, ಸೂಚನೆ, ಸುಳಿವು ಅನ್ನುವಂಥ ಅರ್ಥ ಬರುತ್ತೆ. ವಿ ಡ್ಯಾಶ್ ಎಂಟರ್ ದ ಬಿಲ್ಡಿಂಗ್. ನಾವೇನು ಮಾಡಬಾರ್ದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವಿ ಮಸ್ಟಂಟ್. ಐ ಥಿಂಕ್ ದಟ್ ಸೈನ್ ಮೀನ್ಸ್ ವಿ ಮಸ್ಟಂಟ್ ಎಂಟರ್ ದ ಬಿಲ್ಡಿಂಗ್. ನಾವು ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗಬಾರ್ದು.
ಬಿಕಾಸ್ ಲುಕ್ ದೇರ್ ಇಸ್ ಸೆಕ್ಯೂರಿಟಿ ಗಾರ್ಡ್ ಟು, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಅ ವಂಡರ್ಫುಲ್ ಪಿಕ್ಚರ್ ಇಟ್ ಈಸ್, ರೈಟ್ ಆನ್ಸರ್ ಇಸ್ ವಾಟ್. ಸೊ ಇಲ್ಲಿ ವಾಟ್ ಅನ್ನೋದು ಇದೆಯಲ್ಲ, ವಾಟ್ ಅ ವಂಡರ್ಫುಲ್ ಪಿಕ್ಚರ್ ಇಟ್ ಈಸ್, ಆ್ಯಕ್ಚುಲಿ ಇದು ಎಕ್ಸ್ಕ್ಲಾಮೇಟರಿ ವರ್ಡ್ ಆಗಿ ಯೂಸ್ ಆಗುತ್ತೆ ಇಲ್ಲಿ. ಡೋಂಟ್ ಚೂ ಪಾನ್ ಮಸಾಲ, ಡೋಂಟ್ ಚೂ ಪಾನ್ ಮಸಾಲ, ಕ್ವಶನ್ ಟ್ಯಾಗ್ ಯಾವುದು ಕೇಳಿದ್ರೆ ವಿಲ್ ಯು, ತಿನ್ನಲ್ಲ ಅಲ್ವಾ ಅನ್ನುವಂಥ ಕೇಳುವ ಅರ್ಥ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಮೀ ಯು ಶುಡ್ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಡೈಲಿ, ಡ್ಯಾಶ್ ಮೀ, ರೈಟ್ ಆನ್ಸರ್ ಈಸ್ ಬಿಕಾಸ್ ಆಫ್ ಮೀ, ಬಿಕಾಸ್ ಆಫ್ ಮೀ ಯು ಶುಡ್ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಡೈಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾರಿ, ಇಲ್ಲಿ ಆಪ್ಷನ್ ಸಿ ಆಗುತ್ತೆ ನೋಡಿ. ಅಕಾರ್ಡಿಂಗ್ ಟು ಮೀ ಯು ಶುಡ್ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಡೈಲಿ, ನನ್ನ ಪ್ರಕಾರ ನೀನು ಪ್ರತಿದಿನ ನ್ಯೂಸ್ ಪೇಪರ್ ಓದೋದು ಒಳ್ಳೆಯದು ಅಂತೇಳಿ, ಓದು ಅನ್ನುವಂಥ ಅರ್ಥ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಮೀ, ನನ್ನಿಂದ ಆಗಲ್ಲ, ಬಿಕಾಸ್ ಆಫ್ ಮೀ ಅಂದರೆ ನನ್ನಿಂದ ಆಗುತ್ತೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಮೀ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಪಾಪ್ಯುಲರ್, ಪಾಪ್ಯುಲರ್ನ ಸೂಪರ್ಲೇಟಿವ್ ಫಾರ್ಮ್ ಏನು ಕೇಳಿದ್ರೆ ಮೋಸ್ಟ್ ಪಾಪ್ಯುಲರ್. ನೋಡಿ, ಕೆಲವೊಂದು ವರ್ಡ್ಗಳಿಗೆ ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ ಚೇಂಜ್ ಆದಾಗ ಅದೇ ವರ್ಡಿಗೆ ಯಾವುದೋ ಒಂದೆರಡು ಪ್ರಿಫಿಕ್ಸ್ ಸೇರೋದ್ರ ಸಫಿಕ್ಸ್ ಸೇರೋದ್ರ ಮೂಲಕ ಆಗುತ್ತೆ. ಬಟ್ ಕೆಲವೊಮ್ಮೆ ಇಡಿಯಾಗಿ ಮೋಸ್ಟ್ ಅಥವಾ ಮೋಸ್ಟ್ ಅನ್ನುವಂಥ ವರ್ಡ್ ಸೇರುತ್ತೆ. ಉದಾಹರಣೆಯನ್ನು ನೋಡ್ತಾ ಹೋದರೆ ಬ್ಯೂಟಿಫುಲ್ ಇದೆಯಲ್ಲ, ಬ್ಯೂಟಿಫುಲ್ಲಿಗೆ ಮೋಸ್ಟ್ ಬ್ಯೂಟಿಫುಲ್. ಹಾಗೆಯೇ ಇಲ್ಲಿ ಕಂಪ್ಯಾರಿಟಿವಲ್ಲಿ ಮೋರ್ ಬ್ಯೂಟಿಫುಲ್ ಆಗುತ್ತೆ. ಇಲ್ಲಿ ಪಾಪ್ಯುಲರ್ಗೆ ಮೋಸ್ಟ್ ಪಾಪ್ಯುಲರ್. ಇದೇನಾದರೂ ಕಂಪ್ಯಾರಿಟಿವ್ ಹೇಳಬೇಕಾದ್ರೆ ಮೋರ್ ಪಾಪ್ಯುಲರ್, ಹೀ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಹಿಸ್ ಬ್ರದರ್ ಆ ರೀತಿ, ಅಥವಾ ಹೀ ಈಸ್ ಮೋಸ್ಟ್ ಪಾಪ್ಯುಲರ್ ಮ್ಯಾನ್ ಇನ್ ದ ವರ್ಲ್ಡ್ ಆ ರೀತಿ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಂಟನಿಮ್ಸ್ ಆಫ್ ಕ್ವಾಲಿಫೈ, ಕ್ವಾಲಿಫೈನ ವಿರುದ್ಧ ಪದ. ಆಂಟನಿಮ್ಸ್ ಅಂದರೆ ವಿರುದ್ಧ ಪದ. ಆಂಟನಿಮ್ನ ವಿರುದ್ಧ ಪದ ಏನು? ಸಾರಿ, ಕ್ವಾಲಿಫೈನ ವಿರುದ್ಧ ಪದ ಏನು? ಸರಿಯಾದ ಉತ್ತರ ಡಿಸ್ಕ್ವಾಲಿಫೈ. ನೀನು ಡಿಸ್ಕ್ವಾಲಿಫೈ ಆಗ್ತೀಯ ನೋಡು ಅಂತೀವಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಆಲ್ವೇಸ್ ಗೆಟ್ ಅಪ್ ಅರ್ಲಿ, ಹಿಯರ್ ದ ಪಾರ್ಟ್ ಆಫ್ ಸ್ಪೀಚ್ ಗೆಟ್ ಅಪ್. ಗೆಟ್ ಅಪ್ ಅನ್ನೋದು ಏನು? ನಾನು ಪ್ರತಿನಿತ್ಯ ಬೇಗನೆ ಹೇಳ್ತೀನಿ ಅಂತೇಳಿ. ಸೊ ಗೆಟ್ ಅಪ್ ಅನ್ನೋದು ಏನು ಅಂತ ಕೇಳಿದ್ರೆ ಇಟ್ ಈಸ್ ಅ ವರ್ಬ್. ಗೆಟ್ ಅಪ್ ಅನ್ನೋದೊಂದು ಕ್ರಿಯಾಪದ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೈ ವೈಫ್ ಇಸ್ ಅ ಗುಡ್ ಕುಕ್, ಮೈ ವೈಫ್ ಇಸ್ ಅ ಗುಡ್ ಕುಕ್. ಐ ಆಮ್ ಅಗ್ರಿ ವಿತ್ ಯು, ಇದಕ್ಕೆ ರೆಸ್ಪಾನ್ಸ್ ಅನ್ನೋ ರೀತಿ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಐ ಅಗ್ರಿ ವಿತ್ ಯು, ಐ ಅಗ್ರಿ ವಿತ್ ಯು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೈ ಡು ಯು ಟ್ರಾವೆಲ್ ಬೈ ಬಸ್? ಸೊ ನೋಡಿ, ನಲ್ಲಿ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಏನು ಕೇಳಿದ್ರೆ ದೆರ್ ಇಸ್ ನೋ ಯೂಸ್ ಆಫ್ ಎನಿ ಆರ್ಟಿಕಲ್. ಆರ್ಟಿಕಲ್ ಅವಶ್ಯಕತೆ ಇಲ್ಲ. ವೈ ಡು ಯು ಟ್ರಾವೆಲ್ ಬೈ ಎ ಬಸ್ ಅಲ್ಲ, ಆ್ಯನ್ ಬಸ್ ಅಲ್ಲ, ದ ಬಸ್ ಅಲ್ಲ ಕೂಡ. ಸೊ ಇಲ್ಲಿ ಯಾವುದೇ ಆರ್ಟಿಕಲ್ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪೀಪಲ್ ಡ್ಯಾಶ್ ನಾಟ್ ಡ್ಯಾಶ್ ಟೈಮ್. ಸೊ ದ ರೈಟ್ ಆನ್ಸರ್ ಇಸ್ ಪೀಪಲ್ ಡು ನಾಟ್ ಹ್ಯಾವ್ ಟೈಮ್. ಪೀಪಲ್ ಡು ನಾಟ್ ಹ್ಯಾವ್ ಟೈಮ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಧೀರುಭಾಯ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಅರ್ನಿಂಗ್ ಮನಿ ಇನ್ ಆರ್ಡರ್ ಟು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಧೀರುಭಾಯಿ ಅಮೇರಿಕಕ್ಕೆ ಹೋಗಿದ್ದೇನಕ್ಕಂದ್ರೆ ಹಣವನ್ನು ಗಳಿಸೋದಕ್ಕೋಸ್ಕರ. Yesterday the terrorists made the captives dash in a queue and then shoot them dead. Yesterday, ನಿನ್ನೆ ಟೆರರಿಸ್ಟ್ ಮೇಡ್ ದ ಕ್ಯಾಪ್ಟಿವ್ಸ್, ಈ ಸೆರೆ ಸಿಕ್ಕವ್ರನ್ನ ಏನು ಮಾಡ್ತಾರೆ, ಕ್ಯೂ ಅಲ್ಲಿ ನಿಲ್ತಾರೆ ಮತ್ತು ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ ಅಂತೇಳಿ. ಸೊ ಕ್ಯಾಪ್ಟಿವ್ಸ್ ಆದ ನಂತರ ಯಾವ ವರ್ಡ್ ಬರುತ್ತೆ ಕೇಳಿದ್ರೆ ಸ್ಟ್ಯಾಂಡ್. ನೋಡಿ, ಎಸ್ಟರ್ಡೇ ದ ಟೆರರಿಸ್ಟ್ ಮೇಡ್ ಕ್ಯಾಪ್ಟಿವ್ ಸ್ಟ್ಯಾಂಡ್, ನಿಲ್ಲುವಂತೆ ಮಾಡಿದ್ರು, ಇನ್ ಎ ಕ್ಯೂ ಆ್ಯಂಡ್ ಶಾಟ್ ದೆಮ್ ಡೆಡ್. ಫೈಂಡ್ ದ ರಾಂಗ್ ಸೆಂಟೆನ್ಸ್ ಫ್ರಮ್ ಬಿಲೋ. ಸೊ ಉತ್ತರ ಹೇಳ್ಕೊಂಡು ಆಮೇಲೆ ನಾನು ಇದು ಮಾಡ್ತೀನಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಡು ಯು ನೋ ವೈ ಹ್ಯಾಸ್ ಶಿ ಲೆಫ್ಟ್ ಹರ್ ಸ್ಟಡಿ? ಸೊ ಇದು ತಪ್ಪಾಗಿದೆ ನೋಡಿ. ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಮಿಸ್ಸಿಂಗ್ ಸರ್, ಇದು ಸರಿ ಇದೆ.
ಹಿ ಈಸ್ ಕೇಪಬಲ್ ಎನಫ್ ಟು ಅಫೋರ್ಡ್ ಕಾಸ್ಟ್ಲಿ ಐಟಮ್ಸ್, ಇದು ಸರಿ ಇದೆ. ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್, ಇದಂತೂ ಕೋಟ್, ಇದು ಸರಿ ಇದೆ. ಡು ಯು ನೋ ವೈ ಹ್ಯಾಸ್ ಶಿ ಲೆಫ್ಟ್ ಹರ್ ಸ್ಟಡಿ? ವೈ ಹ್ಯಾಸ್ ಅಲ್ಲ ಇದು, ವೈ ಡಿಡ್. ಹಿ ಈಸ್ ರಿಚರ್ ದ್ಯಾನ್, ಇದು ನೋಡಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ ಅಂದರೆ ಮೀ ಅನ್ಸುತ್ತೆ, ಬಟ್ ಇದು ಮೀ ಅಲ್ಲ, ಐ ಇಸ್ ದ ರೈಟ್ ಆನ್ಸರ್. ಹಿ ಈಸ್ ರಿಚರ್ ದ್ಯಾನ್ ಐ. ವಿ ಲೈಕ್ ಅವರ್ ವರ್ಕ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಪ್ರಾಪ್ರಿಯೇಟ್ ಪ್ಯಾಸಿವ್ ವಾಯ್ಸ್? ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಮಾಡಬೇಕು. ವಿ ಲೈಕ್ ಅವರ್ ವರ್ಕ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಏನಾಗಿ ಚೇಂಜ್ ಆಗುತ್ತೆ ಕೇಳಿದ್ರೆ ಅವರ್ ವರ್ಕ್ ಈಸ್ ಲೈಕ್ಡ್ ಬೈ ಅಸ್, ಅವರ್ ವರ್ಕ್ ಈಸ್ ಲೈಕ್ಡ್ ಬೈ ಅಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬಹಳ ಮುಖ್ಯವಾಗಿ ಇಲ್ಲಿ ಏನಿರುತ್ತೆ ಕೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಈಸ್ ಯೂಸ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಇದ್ದಾಗ ವಾಸ್ ಯೂಸ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಈಸ್ ಪ್ಲಸ್ ಬೀಯಿಂಗ್ ಆ್ಯಡ್ ಆಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ವಾಸ್ ಪ್ಲಸ್ ಬೀಯಿಂಗ್ ಆ್ಯಡ್ ಆಗುತ್ತೆ. ಈ ಅಂಶಗಳು ಗೊತ್ತಿರಲಿ. ಇನ್ನು ಹ್ಯಾವ್ ಹ್ಯಾಸ್ ಆ್ಯಡ್ ಇದ್ದರೆ ಹ್ಯಾವ್ ಇದ್ದರೆ ಹ್ಯಾವ್ ಬೀನ್, ಹ್ಯಾಸ್ ಇದ್ದರೆ ಹ್ಯಾಸ್ ಬೀನ್, ಹ್ಯಾಡ್ ಇದ್ದರೆ ಹ್ಯಾಡ್ ಬೀನ್ ಆ್ಯಡ್ ಆಗುತ್ತೆ, ಅದು ಗೊತ್ತಿರಲಿ. ವಿ ಸಾ ಹಿಮ್ ಡ್ಯಾಶ್ ಅ ಟ್ರೀ ಎಸ್ಟರ್ಡೇ, ಸರಿಯಾದ ಉತ್ತರ ಕಟಿಂಗ್. ವಿ ಸಾ ಹಿಮ್ ಕಟಿಂಗ್ ಅ ಟ್ರೀ ಎಸ್ಟರ್ಡೇ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾವು ಆತ ಮರ ಕಡಿಯೋದನ್ನು ನೋಡಿದ್ವಿ ಅಂತೇಳಿ. ದಿಸ್ ಈಸ್ ದ ಡಾಕ್ಟರ್ ಡ್ಯಾಶ್ ವೈಫ್ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಸೊ ಸರಿಯಾದ ಉತ್ತರ ದಿಸ್ ಈಸ್ ದ ಡಾಕ್ಟರ್ whose ವೈಫ್, ಯಾರ ವೈಫ್ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರು ಆ ಡಾಕ್ಟರ್ ಇವರು ಅಂತೇಳಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಸಾಗರ್ ಸಾಮ್ರಾಟ್ ಈಸ್ ಡ್ಯಾಶ್ ಬಿಗ್ ಶಿಪ್, ಸರಿಯಾದ ಉತ್ತರ ದ ಎ. ದ ಸಾಗರ್ ಸಾಮ್ರಾಟ್ ಈಸ್ ಅ ಬಿಗ್ ಶಿಪ್, ಇಲ್ಲಿ ಸಾಗರ್ ಸಾಮ್ರಾಟ್ ಇಡು ಒಂದೇ, ಇದು ಶಿಪ್ ನೇಮ್ ಇದು. ದ ಸಾಗರ್ ಸಾಮ್ರಾಟ್ ಈಸ್ ಅ ಬಿಗ್ ಶಿಪ್. ಇಲ್ಲಿ ನೋಡಿ ದ ಮತ್ತೆ ಎ ಅನ್ನುವಂಥ ಆರ್ಟಿಕಲ್ ಯಾಕೆ ಇಲ್ಲಿ ಈ ರೀತಿ ಹಾಕಿದ್ದೀವಿ ಅಂತ ಕೇಳಿದ್ರೆ ದ ಸಾಗರ್ ಸಾಮ್ರಾಟ್ ಇದು ಅದೇ ಪರ್ಟಿಕ್ಯುಲರ್ ಆಗಿರುವಂತಹ ಶಿಪ್. ಯಾವ ರೀತಿ ಶಿಪ್ಪು? ಅ ಬಿಗ್ ಶಿಪ್, ಇದು ಒಂದೇ ಬಿಗ್ ಶಿಪ್ ಅಲ್ಲ, ಈ ಥರದ್ದು ತುಂಬ ಇರ್ತವೆ, ಹಾಗಾಗಿ ಎ ಹಾಕಿದ್ದೀವಿ. ಫೈಂಡ್ ದ ಮೋಸ್ಟ್ ಸಿಮಿಲರ್ ವರ್ಡ್ ಫಾರ್ ಬೆಗ್, ಬೇಡು ಅನ್ನೋದಕ್ಕೆ ಸರಿಯಾದ ಅರ್ಥ ಕೊಡುವಂಥ ಸಿಮಿಲರ್ ವರ್ಡ್ ಯಾವುದು ಅಂತ. ಸರಿಯಾದ ಉತ್ತರ ಇಂಪ್ಲೋರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಪ್ಲೋರ್ಡ್ ಅಂತ ಹೇಳ್ತೀವಲ್ಲ. ಐ ಹ್ಯಾವ್ ನೆವರ್ ಗಾನ್ ಟು ಜಪಾನ್, ಐ ನೋ ಡ್ಯಾಶ್ ಪೀಪಲ್ ದೇರ್. ಸೊ ದ ರೈಟ್ ಆನ್ಸರ್ ಇಸ್ ಐ ನೋ ಫ್ಯೂ ಪೀಪಲ್ ದೇರ್. ನೋಡಿ ಇಲ್ಲಿ ಐ ಹ್ಯಾವ್ ನೆವರ್ ಗಾನ್ ಟು ಜಪಾನ್, ಐ ನೋ ಫ್ಯೂ ಪೀಪಲ್ ದೇರ್. ಫ್ಯೂ ಅನ್ನೋದು ಏನು ಬರುತ್ತೆ ಹಾಗಾದರೆ? ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಒಂದು ಎ ಫ್ಯೂ, ಇನ್ನೊಂದು ಫ್ಯೂ. ಈ ರೀತಿ ಎರಡು ವರ್ಡ್ಗಳು ಸಾಮಾನ್ಯವಾಗಿ ಅನೇಕ ಬಾರಿ ಏನಾಗ್ತವೆ, ಬಳಕೆ ಆಗ್ತವೆ. ಸೊ ಏನಿದು ಡಿಫ್ರೆನ್ಸ್ ಕೇಳಿದ್ರೆ ಎ ಫ್ಯೂ ಅಂದರೆ ಇದು ಪಾಸಿಟಿವ್ ಕ್ವಾಂಟಿಟಿಯನ್ನು ಹೇಳುವಂಥದ್ದು, ಅಂದರೆ ಸ್ವಲ್ಪ ಇದೆ ಬಟ್ ಇದೆ ಅನ್ನುವಂಥ ಅರ್ಥ. ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನಗೆ ಕಡಿಮೆ ಸ್ನೇಹಿತರಿದ್ದಾರೆ ಬಟ್ ಇದ್ದಾರೆ ಅನ್ನುವಂಥ ಅರ್ಥ. ಐ ಹ್ಯಾವ್ ಫ್ಯೂ ಮನಿ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ ಅನ್ನೋಂಥ ಅರ್ಥ. ಸೊ ಇಲ್ಲಿ ಇದು ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ ಫ್ಯೂ ಅಂತೇಳಿ. ನೋಡಿ ಈ ವಾಕ್ಯದ ಮೂಲಕ ನಮ್ಗೆ ಗೊತ್ತಾಗುತ್ತೆ ಐ ಹ್ಯಾವ್ ನೆವರ್ ಗಾನ್ ಟು ಜಪಾನ್, ನಾನು ಜಪಾನಿಗೆ ಯಾವತ್ತೂ ಹೋಗಿಲ್ಲ, ಹಾಗಾಗಿ ಜನವರಿಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಐ ನೋ ಫ್ಯೂ ಪೀಪಲ್ ದೇರ್, ನನಗಲ್ಲಿ ಜನ ಗೊತ್ತಿಲ್ಲ ಅನ್ನೋಂಥ ಅರ್ಥ ಬರುತ್ತೆ. ಸೊ ಫ್ಯೂ ಅಂದರೆ ಆಲ್ಮೋಸ್ಟ್ ನಥಿಂಗ್ ಅಂತೇಳಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅ ಟೀಚರ್ ಆ್ಯಂಡ್ afraid of teaching, a teacher and afraid of teaching. ಸೊ ಸರಿಯಾದ ಉತ್ತರ 62ಕ್ಕೆ ಏನು ಕೇಳಿದ್ರೆ ಇದು ರೈಟ್ ಆನ್ಸರ್. ಇಟ್ ಈಸ್ ಅನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐ ಆಮ್ ಎ ಡಾಕ್ಟರ್ ಡ್ಯಾಶ್ ಮೈ ವೈಫ್ ಈಸ್ ಅ ನರ್ಸ್. ಸರಿಯಾದ ಉತ್ತರ ವೈಲ್. ವೆನ್ ಅಲ್ಲ, ಸೋ ಅಲ್ಲ. ಐ ಆಮ್ ಎ ಡಾಕ್ಟರ್ ಸೊ ಮೈ ವೈಫ್ ಈಸ್ ನರ್ಸ್ ಅಲ್ಲ. ಐ ಆಮ್ ಎ ಡಾಕ್ಟರ್ ಬಿಕಾಸ್ ಮೈ ವೈಫ್ ಈಸ್ ನರ್ಸ್ ಅಲ್ಲ. ವೆನ್ ಕೂಡ ಅಲ್ಲ, ಹಾಗಾಗಿ ವೈಲ್. ಅಂದರೆ ಐ ಆಮ್ ಎ ಡಾಕ್ಟರ್ ವೈಲ್ ಮೈ ವೈಫ್ ಈಸ್ ಎ ನರ್ಸ್, ನನ್ನ ವೈಫ್ ನರ್ಸ್ ಆಗಿದ್ದಾಳೆ ಅಟ್ ದ ಸೇಮ್ ಟೈಮ್ ಅನ್ನುವಂಥ ಅರ್ಥ ಬರುತ್ತೆ ಐ ಆಮ್ ಎ ಡಾಕ್ಟರ್ ಅಂತೀನಿ.
ದಿವ್ಯಾ ಡ್ಯಾಶ್ ಸಿನ್ಸ್ ಶಿ ಅರೈವ್ಡ್. ಸೊ 64ಕ್ಕೆ ಸರಿಯಾದ ಉತ್ತರ ಹ್ಯಾಸ್ ಬೀನ್ ಟಾಕಿಂಗ್. ನೋಡಿ, ಸಿನ್ಸ್ ಅನ್ನೋದನ್ನ ನಾನು ನಿನ್ನೆ ಕೂಡ ಡಿಸ್ಕಸ್ ಮಾಡ್ತಾ ಹೇಳಿದ್ದೆ ಹಿಂದಿನ ತರಗತಿಲಿ. ಸಿನ್ಸ್ ಮತ್ತು ಫ್ರಮ್ನ ವ್ಯತ್ಯಾಸ. ಸಿನ್ಸ್ ಅಂದರೆ ನೋಡಿ, ಫ್ರಮ್ ಅಂದರೆ ಯಾವುದೋ ಪರ್ಟಿಕ್ಯುಲರ್ ಟೈಮಲ್ಲಿ ಶುರುವಾಗಿರುತ್ತೆ, ಅದಕ್ಕೆ ಅದು ಕಂಟಿನ್ಯೂ ಆಗುತ್ತಾ ಮತ್ತೊಂದು ಏನು ಗೊತ್ತಾಗಲ್ಲ. ಬಟ್ ಸಿನ್ಸ್ ಅಂದರೆ ಯಾವುದೋ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಬಟ್ ಈಗ ಕೂಡ ಕಂಟಿನ್ಯೂ ಆಗಿರುತ್ತೆ. ನೋಡಿ, ಇಲ್ಲಿ ದಿವ್ಯಾ ಹ್ಯಾಸ್ ಬೀನ್ ಟಾಕಿಂಗ್ ಸಿನ್ಸ್ ಶಿ ಅರೈವ್ಡ್. ದಿವ್ಯಾ ಇಲ್ಲಿ ಬಂದಾಗಿಂದಲೂ ಮಾತಾಡ್ತಾನೇ ಇದ್ದಾಳೆ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ಹ್ಯಾಸ್ ಬೀನ್ ಟಾಕಿಂಗ್. ನೋಡಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಹ್ಯಾಸ್ ಬೀನ್ ಟಾಕಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅಂದರೆ ಅವಳು ಬಂದಾಗಿಂದನೂ ಮಾತಾಡ್ತಾನೇ ಇದ್ದಾಳೆ ಅನ್ನುವಂಥ ಅರ್ಥ ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಐ ಆಮ್ ಎ ಗುಡ್ ಒರೇಟರ್. ಇದಕ್ಕೆ ಕ್ವಶನ್ ಟ್ಯಾಗ್ ಏನು? ಸರಿ ಉತ್ತರ ಆರಂಟ್ ಐ. ನೋಡಿ, ಐ ಆಮ್. ನೋಡಿ, ಆಮ್ ಅಂಡ್ ಐ ಅಂತೇಳಿ ನಾವು ಮಾಡೋದಿಲ್ಲ ಸಾಮಾನ್ಯವಾಗಿ, ಗೊತ್ತಿರಲಿ. ಅದು ಆಪ್ಷನು ಕೊಟ್ಟಿಲ್ಲ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಆರಂಟ್ ಐ ಆಗುತ್ತೆ, ಆರಂಟ್ ಯು ಅಲ್ಲ, ಆರಂಟ್ ಐ. ಡೋಂಟ್ ಆಗಲ್ಲ. ಡೋಂಟ್ ಯಾಕಾಗಲ್ಲ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಕೊಟ್ಟಿದ್ದಾರೆ. ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ದ ಸಂದರ್ಭದಲ್ಲಿ ಡೂ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಪ್ರೆಸೆಂಟ್ ವಾಕ್ಯ ಕೊಟ್ಟಾಗ ಡೂ, ಪಾಸ್ಟ್ ಕೊಟ್ಟಾಗ ಡಿಡ್, ಸಿಂಪಲ್ ಪ್ರೆಸೆಂಟ್ ಕೊಟ್ಟಾಗ ಡಸ್. ಅದು ಅಂದ್ರೆ ಅದರಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ದಿದ್ರೆ ಮಾತ್ರ. ಅಜಯ್ ಅಂಡ್ ಕಾಜಲ್ ಆರ್ ಹಸ್ಬೆಂಡ್ ಅಂಡ್ ವೈಫ್. ದೇ ಬೋತ್ ಲವ್ ಡ್ಯಾಶ್. ಸೊ ಸರಿಯಾದ ಉತ್ತರ ಇದಕ್ಕೆ ಈಚ್ ಅದರ್, ಒಬ್ಬರನ್ನೊಬ್ಬರು ಅಂತೇಳಿ. ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಚ್ ಅದರ್ ಅಲ್ಲ. ಒಂದು ವೇಳೆ ಹಿಂಗೆ ಕೊಟ್ಟಿದ್ರೆ ಮೇಡ್ ಫಾರ್ ಈಚ್ ಅದರ್ ಆಗ್ತಿತ್ತು. ಏನು? ಅಜಯ್ ಅಂಡ್ ಕಾಜಲ್ ಆರ್ ಮೇಡ್ ಫಾರ್ ಈಚ್ ಅದರ್. ಅಜಯ್ ಅಂಡ್ ಕಾಜೋಲ್ ಡ್ಯಾಶ್ ಅಂತ ಕೊಟ್ಟಿದ್ರೆ ಆರ್ ಮೇಡ್ ಫಾರ್ ಈಚ್ ಅದರ್ ಹಾಕ್ತಿದ್ವಿ. ಬಟ್ ಅಜಯ್ ಅಂಡ್ ಕಾಜೋಲ್ ಆರ್ ಹಸ್ಬೆಂಡ್ ಅಂಡ್ ವೈಫ್, ದೇ ಬೋತ್ ಲವ್ ಅಂತ ಕೊಟ್ಟಾಗ ಈಚ್ ಅದರ್ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೇಘನಾ ವಾಂಟ್ಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಬಟ್ ಡ್ಯೂ ಟು ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಶಿ ಕಾಂಟ್. ಅವಳಿಗೆ ಏನಿದೆ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇದೆ, ಹಾಗಾಗಿ ಅವಳಿಗೆ ಇಂಗ್ಲೀಷ್ ಮಾತಾಡೋಕ್ಕಾಗ್ತಿಲ್ಲ. ವಿಚ್ ಒನ್ ಸೂಟ್ಸ್ ಪ್ರಾಪರ್? ಇದಕ್ಕೆ ಸರಿಯಾಗಿ ಯಾವುದು ಹೊಂದಿಕೆ ಆಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಮೇಘನಾ ಡಸಂಟ್ ಗೆಟ್ ಎನ್ಕರೇಜ್ಮೆಂಟ್ ಫ್ರಮ್ ಇನ್ಸೈಡ್ ಟು ಟಾಕ್ ಇನ್ ಇಂಗ್ಲೀಷ್. ಅಂದರೆ ಕಾನ್ಫಿಡೆನ್ಸ್ ಕೊರತೆ ಇದೆ ಅಂದರೆ ಅದರ ಅರ್ಥ ಏನು? ಅವಳು ಒಳಗಡೆ ಆ ಎನ್ಕರೇಜ್ಮೆಂಟ್ ಇಲ್ಲ ಅಂತೇಳಿ, ಸ್ಫೂರ್ತಿ ಇಲ್ಲ ಅಂತೇಳಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಸ್ ಶಿ ಡ್ಯಾಶ್ ಗೆಟ್ ಅಪ್ ಅರ್ಲಿ ಆ್ಯಂಡ್ ಕುಕ್ ಫಾರ್ ಫ್ಯಾಮಿಲಿ at this old age? ಸೊ ಸರಿಯಾದ ಉತ್ತರ ಇದಕ್ಕೆ ಹ್ಯಾವ್ ಟು. ಡಸ್ ಶಿ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ ಆ್ಯಂಡ್ ಕುಕ್ ಫಾರ್ ಫ್ಯಾಮಿಲಿ at this old age? ಇಂಡೈರೆಕ್ಟ್ ಆಫ್ ಗಾಂಧೀಜಿ ಸೆಡ್ ಟ್ರೂತ್ ಈಸ್ ಗಾಡ್. ಗಾಂಧೀಜಿ ಸೆಡ್ ಟ್ರೂತ್ ಈಸ್ ಗಾಡ್. ಇದನ್ನ ಡೈರೆಕ್ಟ್ ಸ್ಪೀಚಿಗೆ, ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕು. ಸರಿಯಾದ ಉತ್ತರ ಇದಕ್ಕೆ ಗಾಂಧೀಜಿ ಸೆಡ್ ದಟ್ ಟ್ರೂತ್ ಈಸ್ ಗಾಡ್. ಇಷ್ಟೇ, ಗಾಂಧೀಜಿ ಸೆಡ್ ದಟ್ ಟ್ರೂತ್ ಈಸ್ ಗಾಡ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇಷ್ಟೇ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಫೀಲ್ ಬೆಟರ್ ಟುಡೇ ದ್ಯಾನ್ ಎಸ್ಟರ್ಡೇ. ನೋಡಿ, ಇದು ಡಿಗ್ರೀಸನ್ನು ಚೇಂಜ್ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ. ಏನಾಗುತ್ತೆ ನೋಡಿ, ಉತ್ತರ ನೋಡ್ಕೊಬರೋಣ. ಐ ಡಿಡಂಟ್ ಫೀಲ್ ಸೋ ವೆಲ್ ಎಸ್ಟರ್ಡೇ ಆಸ್ ಟುಡೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೈಂಡ್ ಔಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಸರಿಯಾದ ಸ್ಪೆಲ್ಲಿಂಗನ್ನು ಗುರುತಿಸಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಕರ್ನಲ್. ಇದು ಕೊಲೋನಿಯಲ್ ಅಲ್ಲ, ಕರ್ನಲ್. ಇದು ನೋಡಿ, ಅಂಟಿಲ್ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಸೈಕಾಲಜಿ ಅಂತೂ ಗೊತ್ತಾಗುತ್ತೆ ತಪ್ಪಾಗಿದೆ. ಇನ್ಫಿನಿಟಿವ್ ಆಗಬೇಕು. ಇದು ಇನ್ಫಿನಿಟಿವ್ ಆಗಬೇಕು. ಇಲ್ಲಿ ನೋಡಿ, ಅಂಟಿಲ್ಗೆ ಡಬಲ್ ಎಲ್ ಬರಲ್ಲ, ಅಂಟಿಲ್. ಸೈಕಾಲಜಿ ಅಂತೂ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಗೊತ್ತಾಗ್ತಿದೆ. ಕರ್ನಲ್ ಇಸ್ ದ ರೈಟ್ ಆನ್ಸರ್. ಐ ಡೋಂಟ್ ಅಗ್ರಿ ಡ್ಯಾಶ್ ಯುವರ್ ಪ್ರಪೋಸಲ್. ಸರಿಯಾದ ಉತ್ತರ ಐ ಡೋಂಟ್ ಅಗ್ರಿ ಟು ಯುವರ್ ಪ್ರಪೋಸಲ್. ವಿತ್ ಅಲ್ಲ, ಐ ಡೋಂಟ್ ಅಗ್ರಿ ಟು ಯುವರ್ ಪ್ರಪೋಸಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋ ನಾಟ್ ನೌ. ದ ಕ್ವಶನ್ ಮಸ್ಟ್ ಬಿ ನೋ ನಾಟ್ ನೌ ಅನ್ನೋದಕ್ಕೆ ಕ್ವಶನ್ ಹೇಗಾಗಬೇಕು ಕೇಳಿದ್ರೆ ಸರಿಯಾದ ಉತ್ತರ ಮೇ ಐ ಕಾಲ್ ಯು. ನೋಡಿ, ಈ ಪ್ರಶ್ನೆಗೆ ಇದು ಉತ್ತರ. ಮೇ ಐ ಕಾಲ್ ಯು? ನೋ ನಾಟ್ ನೌ, ಬೇಡ, ಇವಾಗ ಬೇಡ.
ವಾಟ್ ಆರ್ ಯು ಡೂಯಿಂಗ್ ನೌ ಅಂದರೆ ನೋ ನಾಟ್ ನೌ ಅಲ್ಲ. ವೇರ್ ಆರ್ ಯು ಗೋಯಿಂಗ್ ನೌ ಅಂದರೆ ನೋ ನಾಟ್ ನೌ ಅಲ್ಲ. ಹೌ ಆರ್ ಯು ಅನ್ನೋದಕ್ಕೆ ನಾಟ್ ನೌ ಬರಲ್ಲ. ಮೇ ಕಾಲ್ ಯು ಅನ್ನೋದಕ್ಕೆ ಮಾತ್ರ ರೆಸ್ಪಾನ್ಸ್ ಏನು ಬರುತ್ತೆ, ನೋ ನಾಟ್ ನೌ ಬರುತ್ತೆ. ಡ್ಯಾಶ್ ಇಸ್ ಸ್ಟಾಪ್ಡ್ ರೈನಿಂಗ್ ವೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಸರಿಯಾದ ಉತ್ತರ ಹಾರ್ಡ್ಲಿ ಹ್ಯಾಡ್. ಹಾರ್ಡ್ಲಿ ಹ್ಯಾಡ್ ಸ್ಟಾಪ್ಡ್ ರೈನಿಂಗ್ ವೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. Find the incorrect part of sentence. One of the most widely spread bad habit is the use of tobacco. ಸರಿಯಾದ ಉತ್ತರ ಬ್ಯಾಡ್ ಹ್ಯಾಬಿಟ್ ಈಸ್. ಇದು ತಪ್ಪಾಗಿದೆ. ಬ್ಯಾಡ್ ಹ್ಯಾಬಿಟ್ ಈಸ್ ತಪ್ಪಾಗಿದೆ. ನೋಡಿ, ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಸ್ಪ್ರೆಡ್ ಬ್ಯಾಡ್ ಹ್ಯಾಬಿಟ್ ಈಸ್ ದ ಯೂಸ್ ಆಫ್ ಟೊಬ್ಯಾಕೋ. ಸೊ ಬ್ಯಾಡ್ ಹ್ಯಾಬಿಟ್ ಈಸ್ ತಪ್ಪಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಎ ಡಾಕ್ಟರ್ dash in time the patient can be saved. ಸರಿಯಾದ ಉತ್ತರ if arrives. If a doctor arrives in time the patient can be saved. arrived ಅಲ್ಲ, past tense ಅಲ್ಲ, do arrive ಅಲ್ಲ, will arrive ಕೂಡ ಅಲ್ಲ, arrives. ಆಪ್ಷನ್ ಬಿ is the right answer. dash alphabets are readable in your book. ಸೊ ಸರಿಯಾದ ಉತ್ತರ a few. ಆಗಲೇ ಹೇಳಿದೆ ನಾನು, ಫ್ಯೂ ಅಂದರೆ ಏನು ಇಲ್ಲ ಅಂತೇಳಿ ನೆಗೆಟಿವ್ ಮೀನಿಂಗ್ ಬರುತ್ತೆ. ಆ ಫ್ಯೂ ಅಂದರೆ ಏನೋ ಸ್ವಲ್ಪ ಇದೆ ಅಂತೇಳಿ. ಆ ಫ್ಯೂ ಮೀನ್ಸ್ ಪಾಸಿಟಿವ್ ಕ್ವಾಂಟಿಟಿ, ಸ್ಮಾಲ್ ಅಮೌಂಟ್. ಬಟ್ ಅಂದರೆ ಕೆಲವು ಆಲ್ಫಾಬೆಟ್ಸ್ ಆರ್ ರೀಡಬಲ್ ಇನ್ ಯುವರ್ ಬುಕ್ ಅನ್ನುವಂಥ ಅರ್ಥ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಆನ್ಸರ್ಸ್ ವರ್ ಗಿವನ್ ಬೈ ಯು. 78ಕ್ಕೆ ಸರಿಯಾದ ಉತ್ತರ ಅ ಫ್ಯೂ ಆನ್ಸರ್ಸ್ ವರ್ ಗಿವನ್ ಬೈ ಯು ಅಂದರೆ ಕಡಿಮೆ ಪ್ರಶ್ನೆಗಳಿಗೆ ಉತ್ತರ ನೀನು ಕೊಟ್ಟೆ ಅಂತೇಳಿ. ಡ್ಯಾಶ್ ಆರ್ ಯು ಡೂಯಿಂಗ್ ನೌ ಈಸಿ ಇದೆ ಇದು. ವಾಟ್ ಆರ್ ಯು ಡೂಯಿಂಗ್ ನೌ, ನೀನು ಇವಾಗ ಏನು ಮಾಡ್ತಿದ್ದೀಯಾ ಅಂತೇಳಿ. ವಾಟ್ ಆರ್ ಯು ಡೂಯಿಂಗ್ ನೌ. ವೆನ್ ಆರ್ ಯು ಡೂಯಿಂಗ್ ನೌ ಆಗಲ್ಲ, ಹೂ ಆರ್ ಯು ಡೂಯಿಂಗ್ ನೌ ಆಗಲ್ಲ, ಹೂಸ್ ಆರ್ ಯು ಡೂಯಿಂಗ್ ನೌ ಕೂಡ ಆಗಲ್ಲ. ಡ್ಯಾಶ್ ಬರ್ಡ್ಸ್ ಕ್ಯಾನ್ ವಿ ಫ್ಲೈ. ಡ್ಯಾಶ್ ಬರ್ಡ್ಸ್ ಸರಿಯಾದ ಉತ್ತರ ಲೈಕ್ ಬರ್ಡ್ಸ್. ನಾವು ಹಕ್ಕಿಗಳಂತೆ ಹಾರಬಹುದಾ ಅನ್ನುವಂಥ ಅರ್ಥ ಬರುತ್ತೆ. ಲೈಕ್ ಬರ್ಡ್ಸ್, ಕ್ಯಾನ್ ವಿ ಫ್ಲೈ. ಬಿಫೋರ್ ಬರ್ಡ್ಸ್ ಅಲ್ಲ, ಆಸ್ ಬರ್ಡ್ಸ್ ಅಲ್ಲ, ವಿತೌಟ್ ಬರ್ಡ್ಸ್ ಅಲ್ಲ. ಡ್ಯಾಶ್ ಬ್ರೇಕ್ಫಾಸ್ಟ್ ಈಸ್ ಇನ್ ಟಿನ್, ಗೋ ಆ್ಯಂಡ್ ಟೇಕ್ ಇಟ್. ಟಿನ್ ಒಳಗಡೆ ಬ್ರೇಕ್ಫಾಸ್ಟ್ ಇದೆ, ಹೋಗಿ ಅದನ್ನು ತಗೋ ಅಂತೇಳಿ. ಡ್ಯಾಶ್ ಬ್ರೇಕ್ಫಾಸ್ಟ್ ಸರಿಯಾದ ಉತ್ತರ ಆ ಲಿಟಲ್. ಸೊ ಇಲ್ಲಿ ಕೂಡ ಅಷ್ಟೇ, ಆ ಲಿಟಲ್ ಅಂದರೆ ಸ್ವಲ್ಪ ಅಂತೇಳಿ. ಅದೇ ಬರೀ ಲಿಟ್ಲ್ ಅಂತ ಇದ್ರೆ ಏನು ಇಲ್ಲ ಅಂತೇಳಿ ಆಗ್ತಿತ್ತು. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಡ್ಯಾಶ್ ಕ್ಲೆವರ್ ಯು ಆರ್, ಯು ಕಾಂಟ್ ಸಾಲ್ವ್ ದಿಸ್ ಪಜಲ್. ಸರಿಯಾದ ಉತ್ತರ ಹವೆವರ್. ಹವೆವರ್ ಕ್ಲೆವರ್ ಯು ಆರ್, ನೀನು ಕ್ಲೆವರ್ ಆಗಿದ್ದಾಗಲೂ ಕೂಡ ಯು ಕಾಂಟ್ ಸಾಲ್ವ್ ದಿಸ್ ಪಜಲ್ ಅಂತೇಳಿ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹವೆವರ್ ಮೀನ್ಸ್ ಆದರೂ ಕೂಡ ಅಂತೇಳಿ. ಡ್ಯಾಶ್ ನೋ ಕಂಪ್ಯೂಟರ್ ಆಪರೇಟಿಂಗ್ ಅಮಾಂಗ್ ಅಸ್. ಸೊ ಸರಿಯಾದ ಉತ್ತರ ಅ ಫ್ಯೂ ನೋ, ಕೆಲವೇ ಜನರಿಗೆ ಗೊತ್ತಿದೆ ಏನು, ಕಂಪ್ಯೂಟರ್ ಆಪರೇಟಿಂಗ್ ಅಮಾಂಗ್ ಅಸ್, ನಮ್ಮ ನಡುವೆ. ಡ್ಯಾಶ್ ಡಸ್ ಸರ್ ಆಸ್ಕ್ ಅ ಕ್ವಶನ್ ದ್ಯಾನ್ ಕ್ಲೆವರ್ ಸ್ಟೂಡೆಂಟ್ಸ್ ಗಿವ್ ಆನ್ ಆನ್ಸರ್. 84ಕ್ಕೆ ಸರಿಯಾದ ಉತ್ತರ ನೋ ಸೂನರ್ ಡಸ್ ಸರ್ ಆಸ್ಕ್ ದ ಕ್ವಶನ್ ದ್ಯಾನ್ ಕ್ಲೆವರ್ ಸ್ಟೂಡೆಂಟ್ಸ್ ಗಿವ್ ಆನ್ ಆನ್ಸರ್. ಅಂದರೆ ಕೇಳುತ್ತಾರೆ, ನೋ ಸೂನರ್ ಅಂದರೆ ಸಮಯ ವ್ಯಯ ಇಲ್ಲದೆ ಅಂತೇಳಿ, ತಕ್ಷಣಕ್ಕೆ ಅಂತ. ಶಿಕ್ಷಕರು ಪ್ರಶ್ನೆ ಕೇಳುತ್ತಲೇ ಬುದ್ಧಿವಂತ ಮಕ್ಕಳು ಉತ್ತರ ಕೊಟ್ಟರು ಅಂತೇಳಿ ಆಗುತ್ತೆ. ಡ್ಯಾಶ್ ಡಾಗ್ಸ್ ಕ್ಯಾನ್ ಮೇಕ್ ಫ್ರೆಂಡ್ಶಿಪ್ ವಿತ್ ಕ್ಯಾಟ್ಸ್. ಸರಿಯಾದ ಉತ್ತರ ಫ್ಯೂ. ಅಂದರೆ ನೋಡಿ ಇಲ್ಲಿ ಈಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಫ್ಯೂ ಅನ್ನೋದು ಇದೆಯಲ್ಲ, ಇಲ್ಲಿ ಹಾರ್ಡ್ಲಿ ಅನ್ನುವಂಥ ಅರ್ಥ ಬರುತ್ತೆ. ಅಂದರೆ ಯಾವ ನಾಯಿ ಕೂಡ ಕ್ಯಾಟ್ಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಲ್ಲ ಅನ್ನುವಂಥ ಅರ್ಥ ಬರುತ್ತೆ. ಫ್ಯೂ ಮೀನ್ಸ್ ಏನೂ ಇಲ್ಲ ಅಂತೇಳಿ. ನೋ ಡಾಗ್ಸ್ ಕ್ಯಾನ್ ಮೇಕ್ ಫ್ರೆಂಡ್ಶಿಪ್ ಅಂತ ಅರ್ಥ ಬರುತ್ತೆ. ಸೊ ಫ್ಯೂ. ಡ್ಯಾಶ್ ಡಾಗ್ಸ್ ಸೆಲ್ಡಮ್ ಬೈಟ್, ಇದಂತೂ ತುಂಬ ಫೇಮಸ್ ಆಗಿರುವಂಥ ಒಂದು ಕೋಟ್ ಇದು. ಏನು ಬೊಗಳು ನಾಯಿ ಕಚ್ಚೋದಿಲ್ಲ ಅಂತೀವಲ್ಲ. ಸೊ ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಸೆಲ್ಡಮ್ ಅಂದರೆ ಕಚ್ಚಲ್ಲ ಅಂತ, ಆ್ಯಕ್ಚುಲಿ ಅಪರೂಪ ಕೂಡ ಇಲ್ಲ ಅಂತೇಳಿ, ಕಚ್ಚೋದಿಲ್ಲ ಅನ್ನೋಂಥ ಅರ್ಥ ಬರುತ್ತೆ. ಡ್ಯಾಶ್ ಗಾಂಧೀಜಿ ಡ್ಯಾಶ್ ಇನ್ ರಾಜ್ಕೋಟ್.
ಸರಿಯಾದ ಉತ್ತರ ಡಿಡ್ ಗಾಂಧೀಜಿ ಸ್ಟಡಿ ಇನ್ ರಾಜ್ಕೋಟ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಗಾಡ್ ಬ್ಲೆಸ್ ಯು? ಸರಿಯಾದ ಉತ್ತರ ಮೇ ಗಾಡ್ ಬ್ಲೆಸ್ ಯು. ಹೌ ಗಾಡ್ ಬ್ಲೆಸ್ ಯು ಅಲ್ಲ, ಮೇ ಬಿ ಕೂಡ ಅಲ್ಲ, ಹೌ ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಗುಡ್ಸ್ 89ಕ್ಕೆ ಸರಿಯಾದ ಉತ್ತರ ಅ ಲಿಟಲ್ ಗುಡ್ಸ್, ಸ್ವಲ್ಪ ಗೂಡ್ಸ್ ಅಂತೇಳಿ. ಫ್ಯೂ ಅಲ್ಲ, ಮೆನಿ ಅಲ್ಲ, ಸೆವೆರಲ್ ಅಲ್ಲ. ಡ್ಯಾಶ್ ಈ ಕಂಪ್ಲೈನ್ಸ್ ದ ಪೊಲೀಸ್ ವಿಲ್ ಟೇಕ್ ಆಕ್ಷನ್? ಸರಿಯಾದ ಉತ್ತರ 90ಕ್ಕೆ ಇಫ್. ಒಂದು ವೇಳೆ ಅವನು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ವಿಲ್ ಟೇಕ್ ಆಕ್ಷನ್. ಅನ್ಲೆಸ್ ಹಿ ಕಂಪ್ಲೇನ್ಸ್ ಅಲ್ಲ, ವೆನ್ ಹಿ ಕಂಪ್ಲೇನ್ಸ್ ಅಲ್ಲ, ನೋ ಸೂನರ್ ಡಿಡ್ ಕೂಡ ಅಲ್ಲ. ಹಿ ಹ್ಯಾಸ್ ಬೀನ್ ಸೀರಿಯಸ್ಲಿ ಇಂಜೂರ್ಡ್, ದೇರ್ ಇಸ್ ಡ್ಯಾಶ್ ಹೋಪ್ ಫಾರ್ ಹಿಸ್ ಸರ್ವೈವಲ್. ಸೊ ಸರಿಯಾದ ಉತ್ತರ ಇದಕ್ಕೆ ಬರೀ ಲಿಟಲ್, ಆ ಲಿಟಲ್ ಅಲ್ಲ, ಲಿಟಲ್. ಹಿ ಹ್ಯಾಸ್ ಬೀನ್ ಸೀರಿಯಸ್ಲಿ ಇಂಜೂರ್ಡ್, ದೇರ್ ಇಸ್ ಲಿಟಲ್ ಹೋಪ್ ಅಂದರೆ, ಲಿಟಲ್ ಹೋಪ್ ಅಂದರೆ ಹೋಪ್ ಇಲ್ಲ ಅನ್ನುವಂಥ ಅರ್ಥ ಬರುತ್ತೆ, ತುಂಬ ಕಡಿಮೆ ಹೋಪ್ ಅಂತೇಳಿ, ನೆಗೆಟಿವ್ ಮೀನಿಂಗ್ ಬರುತ್ತೆ ಇಲ್ಲಿ. ಹೋಪ್ ಫಾರ್ ಹಿಸ್ ಸರ್ವೈವಲ್. ಡ್ಯಾಶ್ ಐ ಕಮ್ ಇನ್ ಸರ್? ತುಂಬ ಈಸಿ ಇದು. ಮೇ ಐ ಕಮ್ ಇನ್ ಸರ್ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಆಗಲೇ ನಾನು ಹೇಳಿದೆ ಮೇ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 93ನೇ ಪ್ರಶ್ನೆ. ಡ್ಯಾಶ್ ಐ ವರ್ ದ ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್? 93ಕ್ಕೆ ಸರಿಯಾದ ಉತ್ತರ ಇಫ್. ಒಂದು ವೇಳೆ ನಾನು ಪ್ರಪಂಚದ ಶ್ರೀಮಂತ ವ್ಯಕ್ತಿ ಆಗಿದ್ದರೆ, ನೋಡಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ, ಖುಷಿ ಅನ್ನುವಂಥ ಅರ್ಥ ಬರುತ್ತೆ. ಇಫ್ ಐ ವರ್ ದ ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್. ಡ್ಯಾಶ್ ಈಸ್ ವೆರಿ ರೆಗ್ಯುಲರ್ ಕ್ಲಾಸ್ ಸರ್? ಡ್ಯಾಶ್ ಈಸ್ ವೆರಿ ಆರ್ ರೆಗ್ಯುಲರ್ ಕ್ಲಾಸ್ ಸರ್? 94ಕ್ಕೆ ಸರಿಯಾದ ಉತ್ತರ ಅವರ್ಸ್. ಅವರ್ಸ್ ಈಸ್ ವೆರಿ ರೆಗ್ಯುಲರ್ ಕ್ಲಾಸ್ ಸರ್ ಅಂತ. ನಮ್ಮದು ಬಹಳ ಸಾಮಾನ್ಯವಾದ ಕ್ಲಾಸ್ ಅಂತೇಳಿ. ಡ್ಯಾಶ್ ನೋ ಅಬೌಟ್ ವೇರ್ ದ ಸೋಲ್ ಗೋಸ್ ಆಫ್ಟರ್ ದ ಡೆತ್? 95ಕ್ಕೆ ಸರಿಯಾದ ಉತ್ತರ ಫ್ಯೂ. ಅಂದರೆ ಯಾರಿಗೂ ಗೊತ್ತಿಲ್ಲ, ನೆಗೆಟಿವ್ ಮೀನಿಂಗ್. ಸತ್ತ ನಂತರ ಆತ್ಮ ಎಲ್ಲಿ ಹೋಗುತ್ತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅಂತ. ಯಾವ ಫ್ಯೂ ಅಂತೇಳಿ ಹಾಕಿಲ್ಲ, ಯಾಕಂದರೆ ಕೆಲವೊಬ್ರಿಗೆ ಗೊತ್ತಂತ ಅರ್ಥ ಬರ್ತಿತ್ತು, ಹಾಗಾಗಿ ಫ್ಯೂ. ಹ್ಯಾವ್ ಡ್ಯಾಶ್ ಲವ್ ಫಾರ್ ಅನಿಮಲ್ಸ್? ಸರಿಯಾದ ಉತ್ತರ ಆ ಲಿಟಲ್. ಹ್ಯಾವ್ ಅ ಲಿಟಲ್ ಲವ್ ಫಾರ್ ಅನಿಮಲ್ಸ್, ಸ್ವಲ್ಪನಾದರೂ ಕೂಡ ಪ್ರೀತಿ ಇರಲಿ. ಗಿವ್ ಮಿ ಡ್ಯಾಶ್ ಮ್ಯಾಂಗೋ ಜ್ಯೂಸ್? 97ಕ್ಕೆ ಸರಿಯಾದ ಉತ್ತರ ಗಿವ್ ಮಿ ಅ ಲಿಟಲ್ ಮ್ಯಾಂಗೋ ಜ್ಯೂಸ್. ಡ್ಯಾಶ್ ಆಫ್ ದ ಲೈಟ್ ಐ ವೆಂಟ್ ಟು ಬೆಡ್? ಸರಿಯಾದ ಉತ್ತರ ಹ್ಯಾವಿಂಗ್ ಸ್ವಿಚ್ಡ್ ಆಫ್ ದ ಲೈಟ್. ಹ್ಯಾವಿಂಗ್ ಸ್ವಿಚ್ಡ್ ಆಫ್ ದ ಲೈಟ್ ಐ ವೆಂಟ್ ಟು ಬೆಡ್. ದೇ ಆರ್ ಡ್ಯಾಶ್ ಬ್ರದರ್ಸ್ ಬಟ್ ನೈದರ್ ಆಫ್ ದೆಮ್ ಟೇಕ್ಸ್ ಕೇರ್ ಆಫ್ ದರ್ ಪೇರೆಂಟ್ಸ್? 99ಕ್ಕೆ ಸರಿಯಾದ ಉತ್ತರ ದೇರ್ ಆರ್ ಟೂ ಬ್ರದರ್ಸ್. ನೈದರ್ ಅಂತ ಬಂದಾಗ ಟೂ ಬ್ರದರ್ಸ್, ಯಾಕಂದರೆ ಅವರು ಇಲ್ಲ ಇವರು ಇಲ್ಲ ಅಂತ ಬರುತ್ತೆ. ಆದರೆ ಇಬ್ಬರಿದ್ದಾಗ ಮಾತ್ರ ನೈದರ್ ಅಥವಾ ಐದರ್ ಯೂಸ್ ಮಾಡ್ತೀವಿ, ಹಾಗಾಗಿ ಟೂ. ದೇರ್ ಆರ್ ಟೂ ಬ್ರದರ್ಸ್ ಬಟ್ ನೈದರ್ ಆಫ್ ದೆಮ್ ಟೇಕ್ಸ್ ಕೇರ್ ಆಫ್ ದರ್ ಪೇರೆಂಟ್ಸ್. ಯಾರು ಕೂಡ ಪೇರೆಂಟ್ಸ್ ಕೇರ್ ಮಾಡ್ತಿಲ್ಲ. ಕೊನೆಯ ಪ್ರಶ್ನೆ. ವೆರಿ ಡ್ಯಾಶ್ ರಿವರ್ಸ್ ಇನ್ ಇಂಡಿಯಾ ಆರ್ ಆ್ಯಸ್ ಲಾಂಗ್ ಆ್ಯಸ್ ನರ್ಮದಾ? ಸರಿಯಾದ ಉತ್ತರ ಫ್ಯೂ. ಅಂದರೆ ತುಂಬ ಕಡಿಮೆ, ಇಲ್ವೇ ಇಲ್ಲ ಅಂತೇಳಿ. ನರ್ಮದಾ ನದಿಯಷ್ಟು ಉದ್ದವಾಗಿ ಹರಿಯುವಂಥ ನದಿಗಳು ಇಲ್ವೇ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, VAO ಪರೀಕ್ಷೆಗಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಅನ್ನುವಂಥ ಒಂದು ಸೀರೀಸ್ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ಸೀರೀಸ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೀರೀಸ್. ಇದರಲ್ಲಿ ನಿಮಗೆ ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಕನ್ನಡದ ಅಲಂಕಾರದವರೆಗೆ ಪ್ರತಿ ಚಾಪ್ಟರ್ 31 ಚಾಪ್ಟರನ್ನು ಆನ್ ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಮತ್ತು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಪ್ರತಿಯೊಂದು ಪಾಠವನ್ನು ಕಂಪ್ಲೀಟಾಗಿ ವಿವರಣಾತ್ಮಕ ವಿವರಿಸಲಾಗಿದೆ. ಈ ಒಂದು ಪ್ಲೇಲಿಸ್ಟ್ನ ಸದುಪಯೋಗ ಮಾಡಿಕೊಳ್ಳಿ. ಹಾಗೆಯೇ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ 2023 ಮತ್ತು 24ರ ಕಂಪ್ಲೀಟ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಮ್ಮ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಇದರ ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.